Yes, dear students, we are in exam corner and model paper 2 is going on, and this is the last session for this model paper 2. And in the last video we discussed about the 5 marks questions, that is from question number 27 to 32, that is section 1 of a D part. Next, the last part, section 2. So here there is a question from 33 to 37, and of these you have to attend only 3 questions for 5 marks. Okay, this is the last bit of the paper. Okay. Yes, so ಇಲ್ಲಿ ವಾಚ್ ಮಾಡ್ತಕ್ಕಂಥವ್ರು ಯಾರಿದ್ರು ಅದರಲ್ಲಿ ನಾವೀಗ ಇದು ಪ್ಯೂರ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆ ಕ್ವಶನ್ ಏನು ಆನ್ಸರ್ ಮಾಡಬೇಕು ಅನ್ನೋದಷ್ಟೇ ಡಿಸ್ಕಷನ್ ನಡೀತಿರುತ್ತೆ. ಇಲ್ಲಿ ಯಾವುದೇ ಡೆಪ್ತ್ ಆಗಿ ಆ ಕಾನ್ಸೆಪ್ಟ್ ಬಗ್ಗೆ ನಾವು ಹೋಗೋದಿಲ್ಲ. ಹಾಗಾಗಿ ಆನ್ಸರ್ನ ಪೇಪರಲ್ಲಿ ಏನೇನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ಇರುತ್ತೆ. ಅದಕ್ಕೆ ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ ದಟ್, ಬಿಕಾಸ್ ದಿಸ್ ಈಸ್ ಓನ್ಲಿ ದ ಪಾಸಿಂಗ್ ಪ್ಯಾಕೇಜ್ ಕ್ಲಾಸ್. ಓಕೆ, ರೈಟ್. ಸೊ ಹಾಗಾಗಿ ಇಲ್ಲಿ ನಮ್ಮ ಕ್ವಶನ್ 33 ಕ್ವಶನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಏನ್ ಕ್ವಶನ್ ಇದು ನೋಡೋಣ ಬನ್ನಿ. ರೈಟ್. ಎಸ್, ಹಿಯರ್ ದ 33 ಕ್ವಶನ್ with reference to the flower color in a snapdragon, explain incomplete dominance. So explain incomplete dominance by taking the color of flowers in a Antirrhinum species or a snapdragon. This is the most probable question, so asked many times in the previous examinations. And how to get 5 marks in this question. ಸೊ 5 ಮಾರ್ಕ್ಸ್ ತಗೊಳ್ಳಿಕ್ಕೆ ಏನೇನು ಮಾಡ್ಬೋದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಅಂತ ನೋಡೋಣ. ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಥವಾ ಮೋನೋಹೈಬ್ರಿಡ್ ಕ್ರಾಸ್, ಇನ್ಹೆರಿಟೆನ್ಸ್ ಆಫ್ 2 ಜೀನ್ ಅಥವಾ ಡೈಹೈಬ್ರಿಡ್ ಕ್ರಾಸ್, ಹಾಗೇನೆ ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವೆಲ್ಲವೂ ಕೂಡ 5 ಮಾರ್ಕ್ಸ್ ಅಲ್ಲಿ ಅದರಲ್ಲಿ ಹೇಳಿರ್ತಕ್ಕಂಥದ್ದು. ಸೇಮ್ ಸ್ಟೆಪ್ ಅಲ್ಲೇ ಇರುತ್ತೆ, ಬಟ್ ಕಾನ್ಸೆಪ್ಟ್ ಇಲ್ಲಿ ಹೊಸದು ಏನಿರುತ್ತೆ ನೋಡೋಣ. ಡಿವಿಯೇಷನ್ ಫ್ರಮ್ ಅ ಮೆಂಡೇಲಿಯನ್ ರೇಷಿಯೋ 3:1. ಸೊ 3:1 ರೇಷಿಯೋದಿಂದ ಇದು ಬೇರೆ ದಾರಿ ಹಿಡಿತಕ್ಕಂಥದ್ರಿಂದ ಇಲ್ಲಿ ಸ್ಪೆಷಾಲಿಟಿ ಇದೆ. So it was Carl Carens who conducted an experiment using this snapdragon dog flower plant or scientific name Antirrhinum species. Okay, so ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನೀವು ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಅಂತ ಫಸ್ಟ್ ಹೇಳ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಕಾರ್ಲ್ ಕಾರೆನ್ಸ್ ಎಕ್ಸ್ಪೆರಿಮೆಂಟ್ ಸ್ಟೆಪ್ಸ್ ಅನ್ನ ಬರಿಬೇಕು, ಏನೇನಾದ್ಮೇಲೆ ಏನ್ ಮಾಡ್ತಾನೆ ಅಂತ. ಆಮೇಲೆ ಫ್ಲೋ ಚಾರ್ಟ್ ಅನ್ನ ಆಸ್ ವೆಲ್ ಮೋನೋಬ್ರಿಕಾಸ್ ಡೈಬ್ರಿಕಾಸ್ ಅಲ್ಲಿ ಏನ್ ಬರೀತಾರೆ ಅದೇ ತರ ಫ್ಲೋ ಚಾರ್ಟ್ ಅನ್ನ ಹಾಕ್ಬೇಕು. ಆ ನಂತರ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಕಾರಣ ಏನಂತ ಅನ್ವಯ ಕೊಡಬೇಕು. ಲಾಸ್ಟಿಗೆ ರೇಷಿಯೋಗಳನ್ನ ಬರಿಬೇಕು. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಕಾರಣ ಕೊಟ್ಟಿಲ್ಲಿ ನಿಮ್ ಕೆಲಸ ಮುಗಿಯುತ್ತೆ. ರೆಡಿನಾ? ಸೊ ಇಷ್ಟು ಕೆಲಸ ಮಾಡೋಣ ಬನ್ನಿ. ಫಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಚೆನ್ನಾಗಿ ಬರೀರಿ, ಆಮೇಲೆ ಎಕ್ಸ್ಪೆರಿಮೆಂಟ್ ಸ್ಟೆಪ್ಸ್ ಅನ್ನ ಬರೀರಿ, ಫ್ಲೋ ಚಾರ್ಟ್ ಅನ್ನ ಬರೀರಿ, ಫಿನೋಟೈಪಿಕ್ ರೇಷಿಯೋ ಮತ್ತು ಜಿನೋಟೈಪಿಕ್ ರೇಷಿಯೋ ಬರೀರಿ. ಸೊ ಪುನೆಟ್ ಸ್ಕ್ವೇರ್ ಎಲ್ಲಿ ಬೇಕು ಅಲ್ಲಿ ಕರೆಕ್ಟಾಗಿ ಹಾಕಿ. ಓಕೆ, ಎಲ್ಲ ನೀಟ್ನೆಸ್ ಇರಲಿ. ಸೊ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ, ಬುಲೆಟ್ ವೈಸ್ ಆನ್ಸರ್ ಮಾಡಿ. ಅದಕ್ಕೆ ನಾನು 5 ಮಾರ್ಕ್ಸ್ ಒಳಗೆ ಏನೇನು ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ. ಸೊ ನೀವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಫಸ್ಟ್ ಬರೀತೀರಾ. ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇಟ್ ಈಸ್ ದ ಫೆನಾಮಿನನ್ ವೇರ್ ದ ಅಲೆಲ್ ಫಾರ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್ fails to express completely in a heterozygous condition is said to be incomplete dominance. Here, allele for dominant character, it expressed in an intermediate stage. So instead of a complete dominance, it expressed on an incomplete way. So therefore, it is called incomplete dominance. To understand this concept better, Carl Carens. Okay, so Carl Carens conducted experiment. Carl Carens. ಸೊ ಇದನ್ನ ಫಸ್ಟ್ ನೀವು ಬರೀಬೇಕು. ಓಕೆ, ಸೊ ಕಾರ್ಲ್ ಕಾರೆನ್ಸ್ ಈ ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ಫಸ್ಟ್ ನೀವು ಅಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ. ರೈಟ್? ಎಸ್. ಸೊ ಇಲ್ಲಿ ಕಾರ್ಲ್ ಕಾರೆನ್ಸ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳ್ಬೇಕು. ಇಷ್ಟು ಫಸ್ಟ್ ಸ್ಟೆಪ್ ಅಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳಿದ್ರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ ಪಾಯಿಂಟ್ ವೈಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಯ್ತು ಅಂತ ಬರೆಯೋದು ಅಷ್ಟೇ. ಸೊ ಪಾಯಿಂಟ್ ವೈಸ್ ಅಲ್ಲಿ ಬರ್ಬೇಕಾದ್ರೆ ಇನ್ ದಿಸ್ ಎಕ್ಸ್ಪೆರಿಮೆಂಟ್, ಸೊ ಕಾರ್ಲ್ ಕಾರೆನ್ಸ್, ಸೊ ಬುಲೆಟ್ ನಂಬರ್ 1 ಅನ್ನ ಹಾಕೊಳ್ಳಿ, ಪಾಯಿಂಟ್ ವೈಸ್ ಬರಿ ಅಂತ ಹೇಳಿದೆ ನಾನು. ಓಕೆ, Carl Carens crossed between homozygous ಅಥವಾ ಪ್ಯೂರ್ ಲೈನ್ ಬ್ರೀಡರ್ ಪ್ಲಾಂಟ್ ಅಥವಾ ಪ್ಯೂರ್ ಸ್ನ್ಯಾಪ್ ಡ್ರಾಗನ್ ಪ್ಲಾಂಟ್. ನೋಡಿ ಯಾವ ತರ ಬರ್ಕೊಂಡು ನೀವು ಪ್ಯೂರ್ ಲೈನ್ ಬ್ರೀಡರ್ಸ್ ಅಂತ ಬರ್ಕೋಬಹುದು, ಸ್ನ್ಯಾಪ್ ಡ್ರಾಗನ್ ಅಂದ್ರೆ ಪ್ಯೂರ್ ಸ್ನ್ಯಾಪ್ ಡ್ರಾಗನ್ ಪ್ಲಾಂಟ್ ಅಂತ ಬರ್ಕೋಬಹುದು, ಹೋಮೋಸೈಗಸ್ ಕಂಡೀಷನ್ ಅಂತ ಬರ್ಕೋಬಹುದು. ನೀವು ಯಾವ್ದಾರು ಬರ್ಕೊಳ್ಳಿ. ಓಕೆ, ಸಿಂಪಲ್ ಆಗಿ. ಸೊ ಕಾರ್ಲ್ ಕಾರೆನ್ಸ್ ಕ್ರಾಸ್ಡ್ ಬಿಟ್ವೀನ್ ಪ್ಯೂರ್ ಸ್ನ್ಯಾಪ್ ಡ್ರಾಗನ್ ಪ್ಲಾಂಟ್ ಬಿಯರಿಂಗ್ ರೆಡ್ ಫ್ಲವರ್ಸ್. ಓಕೆ, ಬ್ರಾಕೆಟ್ ನೋಡಿ, ಕ್ಯಾಪಿಟಲ್ ಆರ್
ವರ್ಸಸ್ ದ ಸ್ನ್ಯಾಪ್ಡ್ರ್ಯಾಗನ್ ಪ್ಯೂರ್ ಸ್ನ್ಯಾಪ್ಡ್ರ್ಯಾಗನ್ ಪ್ಲಾಂಟ್ಸ್ ಬಿಯರಿಂಗ್ ವೈಟ್ ಫ್ಲವರ್ಸ್ ಬ್ರಾಕೆಟ್ ಸ್ಮಾಲ್ ಆರ್. ಇದು ಪಾಯಿಂಟ್ ನಂಬರ್ 1 ಅನ್ನು ಬರಿಬೇಕು ನೀವು. ಓಕೆ, ಸೊ ಅಷ್ಟೇ ತಾನು ಮಾಡಿದ್ದು. ಸೊ ಪ್ಯೂರ್ ರೆಡ್ ಫ್ಲವರ್ಸ್ ಇರ್ತಕ್ಕಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ಯೂರ್ ವೈಟ್ ಫ್ಲವರ್ಸ್ ಸ್ನ್ಯಾಪ್ಡ್ರ್ಯಾಗನ್ ನಡುವೆ ಕ್ರಾಸ್ ಮಾಡ್ತಾನೆ. ಕ್ರಾಸ್ ಮಾಡಿದಾಗ ನಿಮ್ಗೆ ಗೊತ್ತೈತಲ್ಲ, ವೈಟ್ ಫ್ಲವರ್ಸ್ ಇರೋ ಪೋಲನ್ ಗ್ರೈನ್ಸ್ ಅನ್ನ ರೆಡ್ ಫ್ಲವರ್ ನ ಸ್ಟಿಗ್ಮಕ್ ಹಾಕ್ತಾನೆ. ಅದಕ್ಕಿಂತ ಮೊದಲು ಇಮ್ಯಾಸ್ಕ್ಯುಲೇಷನ್ ಬ್ಯಾಗಿಂಗ್ ಎಲ್ಲ ಮಾಡಿರ್ತಾರೆ, ನಿಮಗೆ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಸೆಂಟೆನ್ಸ್ ಕಾರ್ಲ್ ಕಾರೆನ್ಸ್ ಕ್ರಾಸ್ಡ್ ಬಿಟ್ವೀನ್ ಪ್ಯೂರ್ ಸ್ನ್ಯಾಪ್ಡ್ರ್ಯಾಗನ್ ಬಿಯರಿಂಗ್ ರೆಡ್ ಫ್ಲವರ್ಸ್ ವಿತ್ ಪ್ಯೂರ್ ಸ್ನ್ಯಾಪ್ಡ್ರ್ಯಾಗನ್ ಬಿಯರಿಂಗ್ ವೈಟ್ ಫ್ಲವರ್ಸ್. ಸೊ ರೆಡ್ ಫ್ಲವರ್ಸ್ ಅಲ್ಲಿ ಕ್ಯಾಪಿಟಲ್ ಆರ್ ತೋರಿಸ್ಬಿಡಿ, ವೈಟ್ ಫ್ಲವರ್ಸ್ ಅಲ್ಲಿ ಸ್ಮಾಲ್ ಆರ್ ತೋರಿಸ್ಬಿಡಿ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಥವಾ ಬುಲೆಟ್ ನಂಬರ್ 2 ನಲ್ಲಿ ಏನ್ ಬರಿಬೇಕು ನೀವು? ಸೊ ಆಫ್ಟರ್ ಕ್ರಾಸ್ಡ್ ಹಿ ಕಲೆಕ್ಟೆಡ್ ದ ಸೀಡ್ಸ್, ಸೊ ಅಂಡ್ ದೆನ್ ಹಿ ಪ್ರೊಡ್ಯೂಸ್ಡ್ ದ ಪ್ಲಾಂಟ್ಸ್ ಇನ್ F1 ಜನರೇಷನ್. ಇದು ಎರಡನೇ ಸೆಂಟೆನ್ಸ್ ಅಲ್ಲಿ. ಸೊ F1 ಜನರೇಷನ್ ಪ್ಲಾಂಟ್ಸ್ ಅನ್ನು ಪಡ್ಕೊಂತಾನೆ ಅಂತ. ಇನ್ನು ಮೂರನೇ ಪಾಯಿಂಟ್ ಅಲ್ಲಿ ಏನ್ ಬರಿಬೇಕು ನೀವು? ಸೊ ಮೂರನೇ ಪಾಯಿಂಟ್, ಇನ್ F1 ಜನರೇಷನ್ ಹಿ ಫೌಂಡ್ ದ ಪ್ಲಾಂಟ್ಸ್ ಪ್ರೊಡ್ಯೂಸ್ಡ್ ಪಿಂಕ್ ಕಲರ್ ಫ್ಲವರ್. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿ ಮೂರನೇ ಪಾಯಿಂಟ್ ಅಲ್ಲಿ. ಸೊ ಈ ನೋಟಿಸ್ಡ್ ದ ಪಿಂಕ್ ಕಲರ್ ಫ್ಲವರ್ಸ್ ಇನ್ F1 ಪ್ಲಾಂಟ್ಸ್. ಸೊ ದಿಸ್ ಈಸ್ ಬಿಕಾಸ್ ಅಲ್ಲಿ ಕಾರಣ ಕೊಟ್ಬಿಡಿ. ದಿಸ್ ಈಸ್ ಬಿಕಾಸ್ ದ ಅಲೆಲ್ ಫಾರ್ ಡಾಮಿನೆಂಟ್ ಕ್ಯಾರೆಕ್ಟರ್, ದಟ್ ಈಸ್ ಅಲೆಲ್ ಫಾರ್ ರೆಡ್ ಕಲರ್ incompletely dominant, that is it expressed in an incomplete way. Okay, that is why the flowers turned into ಪಿಂಕ್ ಕಲರ್ ಅಂತಕ್ಕಂಥದ್ನ ಅಲ್ಲಿ ಕಾರಣ ಕೊಡಬೇಕು. ಯಾಕಂದ್ರೆ ಪಿಂಕ್ ಕಲರ್ ಕಾಣೋದು ಯಾವುದೇ ಅಲೆಲ್ ಅನ್ನ ನಾವು ಪೇರೆಂಟ್ಸ್ ಪ್ಲಾಂಟ್ಸ್ ಅಲ್ಲಿ ತಗೊಂಡಿಲ್ಲ. ಮತ್ತೆ ಲಾ ಆಫ್ ಸ್ಯಾಗ್ರಿಗೇಷನ್ ಅಥವಾ ಮೆಂಡಸ್ ಲಾ ಪ್ರಕಾರ ಎಲ್ಲೂ ಕೂಡ ಅಲೆಲ್ಗಳು ಒಂದ್ಕೊಂದು ಬ್ಲೆಂಡ್ ಆಗಲ್ಲ ಅಂತ ಗೊತ್ತಿದೆ. ಹಾಗಾಗಿ ಸೊ ಪಿಂಕ್ ಕಲರ್ ಬರ್ಲಿಕ್ಕೆ ಕಾರಣ ಅಲೆಲ್ ಫಾರ್ ರೆಡ್ ಕಲರ್ ಕಾಣೋದು ಅಲೆಲ್ ಇದು ಕಂಪ್ಲೀಟ್ ಎಕ್ಸ್ಪ್ರೆಸ್ ಆಗಿಲ್ಲ ಅನ್ನೋದೇನೆ. ಸೊ ಇದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಬರೆಯೋ ಪಾಯಿಂಟ್ಸ್ ಮಾತ್ರ, ಹಿ ನೋಟಿಸ್ಡ್ ದಟ್ ಆಲ್ ದ F1 plants produced pink color. This is because the allele for dominant character fails to express in a complete way. ಸೊ ಇದನ್ನ ಕಾರಣ ಕೊಟ್ರಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರೀತೀರಾ? ನೆಕ್ಸ್ಟ್ ಪಾಯಿಂಟ್, ಕಾರ್ಲ್ ಕಾರೆನ್ಸ್ ಲೆಫ್ಟ್ ದ F1 plants ಫಾರ್ ಸೆಲ್ ಪಾಲಿನೇಷನ್. ನೋಡಿ, ಮೋನೋಬ್ರಿಡಲ್ ಡೈಬ್ರಿಡಲ್ ಏನ್ ಮಾಡ್ತಾರೆ, ಸೇಮ್ ಅದೇ ವೇನಲ್ಲಿ ಹೋಗ್ತಾ ಇದೀವಿ. ಕಾರ್ಲ್ ಕಾರೆನ್ಸ್ ಲೆಫ್ಟ್ ದ F1 plants ಫಾರ್ ಸೆಲ್ ಪಾಲಿನೇಷನ್. ಸೊ ಅದು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನು, ಆಫ್ಟರ್ ಸೆಲ್ಫಿಂಗ್ ಹಿ ಗಾಟ್ ದ ಸೀಡ್ಸ್ ಅಂಡ್ ಪ್ರೊಡ್ಯೂಸ್ಡ್ ದ ಪ್ಲಾಂಟ್ಸ್ ಇನ್ F2 ಜನರೇಷನ್. ಸೊ ಅದು ನೆಕ್ಸ್ಟ್ ಪಾಯಿಂಟ್. ಅಂಡ್ ಲಾಸ್ಟ್ ಪಾಯಿಂಟ್, ಇನ್ F2 ಜನರೇಷನ್ he found or he got all the 3 types of plants, the plants with red flowers, plants with pink flowers and plants with white flowers in the ratio of 1:2:1. ಇಲ್ಲಿಗೆ ನಿಮ್ಮ ಎಕ್ಸ್ಪ್ಲನೇಷನ್ ಮುಗೀತು. ಓಕೆ, ಇದಾದ್ಮೇಲೆ ಫ್ಲೋ ಚಾರ್ಟ್ ಅನ್ನು ಹಾಕಿ. ಸೊ ಫ್ಲೋ ಚಾರ್ಟ್ 8 ಸ್ಟೆಪ್ ಅಲ್ಲಿ ಹಾಕೋದನ್ನ ಕರೆಕ್ಟ್ ಆಗಿ ಹೇಳಿದ್ದೀನಿ, ಅದನ್ನೇ ಫಾಲೋ ಮಾಡ್ತಾ ಹೋಗ್ಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ಪೇರೆಂಟ್ಸ್ 1 ಅನ್ನ ತೋರಿಸಿ. ಪೇರೆಂಟ್ಸ್ ಪ್ಲಾಂಟ್ಸ್ ಯಾರು ತಗೊಂಡಿದ್ದ, ಅವರು ಹೋಮೋಜಿಗಸ್ ಅಥವಾ ಪ್ಯೂರ್ ಅಂತ ಬರೀಬಹುದು ಅಂತ ಹೇಳಿದ್ದೆ. ಪ್ಯೂರ್ ಸ್ನ್ಯಾಪ್ ಡ್ರಾಗನ್. ಓಕೆ, ಸ್ನ್ಯಾಪ್ ಡ್ರಾಗನ್ ವಿತ್ ರೆಡ್ ಫ್ಲವರ್ಸ್, ಸೊ ಇದು ವರ್ಸಸ್ ಪ್ಯೂರ್ ಸ್ನ್ಯಾಪ್ ಡ್ರಾಗನ್ ಸೊ ವಿತ್ ವೈಟ್ ಫ್ಲವರ್ಸ್. ಓಕೆ, ಸೊ ವೈಟ್ ಫ್ಲವರ್ಸ್. ಸೊ ಇದು ಯಾರು ಪೇರೆಂಟ್ಸ್ ಪ್ಲಾಂಟ್ಸ್ ಅಂತ ತಗೊಂಡಿರೋದನ್ನ ಬರೀತೀರಾ ಒಂದು ಸ್ಟೆಪ್ ಅಲ್ಲಿ. ಎರಡು ಸ್ಟೆಪ್ ಅಲ್ಲಿ ಅದರ ಜೀನೋ ಟೈಪ್ ಅನ್ನ ಬರಿಬೇಕು. ಓಕೆ, ಸೊ ಜೀನೋ ಟೈಪ್ ಏನ್ ಜೀನೋ ಟೈಪ್, ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ಆರ್. ಜೀನೋ ಟೈಪ್ ಎರಡನೇ ಸ್ಟೆಪ್ ಅಲ್ಲಿ. ಮೂರನೇ ಸ್ಟೆಪ್ ಅಲ್ಲಿ ಗ್ಯಾಮಿಟ್ಸ್ ಅನ್ನು ಬರೀರಿ. ರೈಟ್, ಸೊ ಗ್ಯಾಮಿಟ್ಸ್ ಯಾರು ಹಾಕರಲ್ಲಿ, ಕ್ಯಾಪಿಟಲ್ ಆರ್ ಒಂದು, ಸ್ಮಾಲ್ ಆರ್ ಒಂದು. ಸೊ ಎರಡೆರಡು ಸೈಡ್ ಬರ್ಕೊಂಡು ಅಷ್ಟೇ, ಕ್ಯಾಪಿಟಲ್ ಆರ್ ಎರಡು ಸೈಡ್ ಬರ್ಕೊತ ಒಂದ್ ಸೈಡ್ ಬರ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದ್ರೆ ಸೇಮ್ ಗ್ಯಾಮಿಟೇ ಬರ್ತವೆ. ನೆಕ್ಸ್ಟ್ ಇದಾದ್ಮೇಲೆ F1 ಪ್ಲಾಂಟ್ಸ್. ಸೊ F1 ಪ್ಲಾಂಟ್ಸ್ ಇವನ್ನ ಬೇಕಾದ್ರೆ ನೀವು ಪುನೆಟ್ ಸ್ಕ್ವೇರ್ ಎಲ್ಲಾದ್ರೂ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಗೆ ಹಾಕ್ಬೋದು. ಡೈರೆಕ್ಟ್ ಗೆ ತೋರಿಸ್ಬಿಡಿ, ಯಾಕಂದ್ರೆ ಸ್ಪೇಸ್ ಟೈಮ್ ಎರಡು ಉಳಿತವೆ. ಇವೆರಡು ಸೇರಿಸಿದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ. ಅಥವಾ ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಸೊ ಎರಡೂ ಸ್ಟೆಪ್ಸ್ ಅನ್ನ ತೋರಿಸಬಹುದು. ಸೊ ಇದು F1 ಪ್ಲಾಂಟ್ ಆಗಿರುತ್ತೆ. ರೈಟ್, ಸೊ F1 ಪ್ಲಾಂಟ್ಸ್ ಅಲ್ಲಿ ಇವರು ಹೈಬ್ರಿಡ್ ಪಿಂಕ್. ಓಕೆ, ಸೊ ಹೈಬ್ರಿಡ್ ಪಿಂಕ್ ಅಂತ ಬರಿಬೇಕು ನೀವು. ಪಿಂಕ್ ಕಲರ್ ಫ್ಲವರ್ಸ್, ಅದು ಇಂಪಾರ್ಟೆಂಟ್. ಇಲ್ಲಿ ಹೈಬ್ರಿಡ್ ಪಿಂಕ್ ಬರ್ತವೆ F1 ಜನರೇಷನ್ ಅಲ್ಲಿ. ರೈಟ್, 4 ಸ್ಟೆಪ್ ಆಯ್ತು, 1 2 3 4. ಮತ್ತೆ 4 ಸ್ಟೆಪ್ ರಿಪೀಟೆಡ್ ಅವೇನೆ. ಓಕೆ,
ಈಗ ತಗೊಳ್ಳೋ ಪೇರೆಂಟ್ಸ್ P2. ಓಕೆ, ಸೊ P2 ಪೇರೆಂಟ್ಸ್ ಯಾರು? ಇವರೇ F1 ಅಲ್ಲಿ ಯಾವ್ದಾದ್ರು ಹೈಬ್ರಿಡ್ ಪಿಂಕ್ ವರ್ಸಸ್ ಹೈಬ್ರಿಡ್ ಪಿಂಕ್ ಅಂತ ತಗೊಳ್ತೀರಾ, ಹಾಗೆ ಬರೀರಿ. ಓಕೆ, ಹೈಬ್ರಿಡ್ ಪಿಂಕ್, ರೈಟ್? ಸೊ ವರ್ಸಸ್ ಹೈಬ್ರಿಡ್ ಪಿಂಕ್. ಸೊ ಯಾವಾಗಲೂ P2 ನಲ್ಲಿ ನೀವು ಮೋನೋಬ್ರಿಕಾಸ್ ತಗೊಳ್ಳಿ, ಡೇವಿಡ್ ತಗೊಳ್ಳಿ, F1 ನಲ್ಲಿ ಏನ್ ಪ್ಲಾಂಟ್ ಮಾಡ್ತಾರೋ ಅವನ್ನೇ P2 ನ ಪೇರೆಂಟ್ಸ್ಗಳು, ಹೈಬ್ರಿಡ್ ಪಿಂಕ್. ಓಕೆ, ಎಸ್. ಸೊ ಮತ್ತೆ ಇವ್ರದ್ದು ಎರಡನೇದೇನು ಜಿನೋಟೈಪ್. ಓಕೆ, ಸೊ ಅವರ ಜಿನೋಟೈಪ್ ಅನ್ನ ಬರ್ಕೊಳ್ಳಿ. ಜಿನೋಟೈಪ್ ಏನು ಇಲ್ಲಿ ಇದೆಯಲ್ಲ, ಏನ್ F1 ನಲ್ಲಿ ಬಂದಿತ್ತು ಅದೇ ಜಿನೋಟೈಪ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ನೆಕ್ಸ್ಟ್ ಜಿನೋಟೈಪ್ ಆದ್ಮೇಲೆ ಏನ್ ಬರೀಬೇಕಪ್ಪ? ಗ್ಯಾಮಿಟ್ಸ್. ಸೊ ಗ್ಯಾಮಿಟ್ಸ್ ಅನ್ನ ಬರಿತಾ ಇದ್ದೀವಿ. ಸೊ ಗ್ಯಾಮಿಟ್ಸ್ ಏನು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬೇರೆ ಇಬ್ಬರು ಬರಿಬೇಕು. ಇಲ್ಲಿ ಇಬ್ರು ಕ್ಯಾಪಿಟಲ್ ಇಂದ ಒಂದೇ ಸೇರಿ ಬರ್ಕೊಂಡಿದ್ವಿ, ಬಟ್ ಇವ್ರು ಬೇರೆ ಬೇರೆಯಿಂದ ಬರ್ಕೋಬೇಕು. ಇಲ್ಲಿ ಅಷ್ಟೇನೆ. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ರೈಟ್? ಸೊ ಇವನ್ ಏನ್ ಮಾಡ್ಬೇಕು? ಸೆಲ್ಫಿಂಗ್. ಇಲ್ಲಿ ಸೆಲ್ಫಿಂಗ್ ಅಂತ ಬರಿಬೇಕು. ಓಕೆ, ಇಲ್ಲಿ ಕ್ರಾಸ್ಡ್ ಅಂತ ಬರ್ದಿರ್ತೀರಿ, ಇಲ್ಲಿ ಕ್ರಾಸ್ಡ್, ಇಲ್ಲಿ ಸೆಲ್ಫಿಂಗು. ಓಕೆ, ನೆಕ್ಸ್ಟ್ ಏನು? F2 ಪ್ಲಾಂಟ್ಸ್. ಓಕೆ, ಸೊ F2 ಪ್ಲಾಂಟ್ಸ್ ಅನ್ನ ಬರೀತಾ ಇದ್ದೀರಾ. F2 ಪ್ಲಾಂಟ್ಸ್ ಯಾವಾಗಲೂ ಕೂಡ ಪುನೆಟ್ ಸ್ಕ್ವೇರ್ ಹಾಕ್ಲೇಬೇಕು. ಸೊ ಇದಕ್ಕೆ ಪುನೆಟ್ ಸ್ಕ್ವೇರ್ನೇ ತೋರಿಸ್ಬೇಕು ನೀವು ದಯಮಾಡಿ. ಇಲ್ಲಿ ಸ್ಪೇಸ್ ಕಡಿಮೆ ಅಂತ ನಂಗೆ ಆಗ್ತಿದ್ದೀನಿ ಅಷ್ಟೇ. ಓಕೆ, ಸೊ ಪುನೆಟ್ ಸ್ಕ್ವೇರ್ ನೀಟಾಗಿ ಹಾಕೊಳ್ಳಿ. ಇಲ್ಲೊಂದು 6 ಮಾರ್ಕ್ ಹಾಕಿ, ಈ ಕಡೆ ಫಿಮೇಲ್ ಗ್ಯಾಮೆಟ್ಸ್, ಈ ಕಡೆ ಮೇಲ್ ಗ್ಯಾಮೆಟ್ಸ್ ಅಂತ ತೋರಿಸ್ಕೊಳ್ಳಿ. ಇವೆರಡು ಫಿಮೇಲ್ ಆಗಿ ಎಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ರೈಟ್? ಈ ಕಡೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಮೋನೋಬ್ರಿಕಾಸ್ ಏನ್ ಬರ್ತೀವಿ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸೇಮ್ ಟು ಸೇಮ್. ಇಲ್ಲಿ ಕಲರ್ ಆಫ್ ದಿ ಫ್ಲವರ್ಸ್ ಅಂತ ತೋರಿಸ್ತಾ ಇದ್ವಿ, ಅಲ್ಲಿ ಹೈಟ್ ಆಫ್ ದಿ ಸ್ಟೆಮ್ ಅಂತ ತೋರಿಸ್ತಾ ಇದ್ವಿ. ಸೊ ಇಲ್ಲಿ ಮನೆ ಯಾರು? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ತಾನೆ ಮನೆ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್. ಇದೇ ಅರ್ಥ ಪಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ರೈಟ್? ಈ ಮನೆ ಈ ಕ್ಯಾಪಿಟಲ್ ಆರ್ ಈ ಸ್ಮಾಲ್ ಆರ್, ಲಾಸ್ಟ್ ಮನೆ ಸ್ಮಾಲ್ ಆರ್, ರೈಟ್? ಮುಗೀತು. ಇದ್ರೊಳಗಡೆ ನಾವು ಯಾವ ಪ್ಲಾಂಟ್ಸ್ ಅಂತ ಕೂಡ ಬರೀಬೇಕು ದಯಮಾಡಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಇದ್ರೆ ಇದು ರೆಡ್, ಪ್ಯೂರ್ ರೆಡ್. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಲ್ಲಿ ಬರೀತಲ್ಲ, ಪಿಂಕ್ ಅಂತ ಹಾಕಿರ್ತಾನೆ. ಸೊ ಪಿಂಕ್ ಅಂತ ಮೆನ್ಷನ್ ಮಾಡಿ ದಯವಿಟ್ಟು. ಈ ಬಾಕ್ಸ್ ಅನ್ನು ಚೆನ್ನಾಗಿ ನೀಟಾಗಿ ಹಾಕಿ. ಓಕೆ, ಇಲ್ಲೂ ಕೂಡ ಪಿಂಕ್. ನೆಕ್ಸ್ಟ್ ಇದು ಮಾತ್ರ ವೈಟ್. ಓಕೆ, ರೈಟ್? ಸೊ ಇಷ್ಟು ಬರೆದ್ರೆ ಫ್ಲೋ ಚಾರ್ಟ್ ಮುಗೀತು ನಮ್ದು. ನೆಕ್ಸ್ಟ್ ಇಷ್ಟಕ್ಕೆ ಮುಗಿಲಿಲ್ಲ, ರೇಷಿಯೋ ಬರಿಬೇಕು. ಒಂದು ಫಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ರೇಷಿಯೋನ ತೋರಿಸಿ. ಫಿನೋಟೈಪಿಕ್ ರೇಷಿಯೋ ಯಾವ ಲೈನ್ ತೋರಿಸ್ಬೇಕಪ್ಪ? ಸೊ ದಟ್ ಈಸ್ ಫಿನೋಟೈಪ್ ಅಂದ್ರೆ ಕಲರ್ ಕಾಣಿಸುತ್ತಲ್ಲ ಅದು. ದಟ್ ಈಸ್ ರೆಡ್ ಇಷ್ಟು, ಪಿಂಕ್ ಇಷ್ಟು, ವೈಟ್. ಇದೆ ತಾನೆ ಫಿನೋಟೈಪ್ ನಾವು ನೋಡ್ತಿರೋದು. ರೆಡ್ ಎಷ್ಟು? 1 ಇಷ್ಟು, ಪಿಂಕ್ ಎಷ್ಟಿದೆ? ರೆಡ್ 1, ಪಿಂಕ್ 1 2 ಇದೆ. ಇಷ್ಟು ವೈಟ್ ಎಷ್ಟಿದೆ? 1. ಸೊ 1:2:1 ಅದು ಅದರ್ ರೇಷಿಯೋ. ಬಟ್ ಫಿನೋಟೈಪ್ ಅಂದ ತಕ್ಷಣ ಕಲರ್ ತೋರಿಸ್ಬೇಕು ನೀವು. ಹಾಗೆ ಟಾಲ್ ಡಾರ್ಫ್ ತೋರಿಸಿದ್ರಲ್ಲ ಹಾಗೆ. ಹಾಗೆ ಈಗ ಜಿನೋಟೈಪ್. ಓಕೆ, ಸೊ ಜಿನೋಟೈಪ್, ಎಸ್ ಜಿನೋಟೈಪ್ ರೇಷಿಯೋ. ಜಿನೋಟೈಪ್ ರೇಷಿಯೋ, ಜಿನೋಟೈಪ್ ಅಂದ್ರೆ ಏನು? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್ ಸ್ಮಾಲ್ ಆರ್. ಇದು ಜಿನೋಟೈಪ್. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಎಷ್ಟಿದೆ? 1. ಇಷ್ಟು ಕ್ಯಾಪಿಟಲ್ ಸ್ಮಾಲ್ ಆರ್ ಎಷ್ಟಿದೆ? 2. ಇಷ್ಟು ಸ್ಮಾಲ್ ಆರ್ ಸ್ಮಾಲ್ ಎಷ್ಟಿದೆ? 1. ಸೊ ಹಾಗಾಗಿ ಫಿನೋಟೈಪ್ ರೇಷಿಯೋ ರೆಡ್ ಇಷ್ಟು, ಪಿಂಕ್ ಇಷ್ಟು, ವೈಟ್. ಜಿನೋಟೈಪ್ ಆರ್ ಆರ್ ಸ್ಮಾಲ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್ ಸ್ಮಾಲ್ ಆರ್. ಸೊ ರೇಷಿಯೋ ತೋರಿಸೋದು ಎರಡು ಕಡೆ ಕೂಡ ಸೇಮ್ ರೇಷಿಯೋ ಬಂದಿರುತ್ತೆ. ಸೊ ಇಷ್ಟನ್ನ ತೋರಿಸಿದ್ರೆ ನಿಮ್ಮ ಕೆಲಸ ಮುಗೀತು 5 ಮಾರ್ಕ್ಸ್ಗೆ. ನಾವೀಗ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಅಂತ ಬರ್ದಿರಲ್ಲ ಅದು, ಮತ್ತೆ ಇಲ್ಲೇನು ಎಕ್ಸ್ಪ್ಲೇಷನ್ ಬುಲೆಟ್ ವೈಸ್ ಬರ್ದಿಲ್ಲ, ಅದಕ್ಕೆ 2 ಮಾರ್ಕ್ಸ್ ಕೊಡ್ತೀವಿ. ಇನ್ನು ಈ ಫ್ಲೋ ಚಾರ್ಟ್ ಇದೆಯಲ್ಲ, ಇದು ಕರೆಕ್ಟ್ ಬರ್ದಿದ್ರೆ 2 ಮಾರ್ಕ್ಸ್ ಇರುತ್ತೆ. ಈ ರೇಷಿಯೋನ ಕರೆಕ್ಟ್ ಬರ್ದಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಒಟ್ಟು 5 ಮಾರ್ಕ್ಸ್ ಬಂತು. ಸೊ ಈ ತರ ಮಾರ್ಕ್ಸ್ ಅನ್ನ ಸ್ಪೆಸಿಫಿಕ್ ಆಗಿ ಕರಾರುವಕ್ಕಾಗಿ ಬರಿಬೇಕು. ಸುಮ್ಮನೆ ನಾವು ಬರೀ ಎಕ್ಸ್ಪ್ಲೇಷನ್ ಬರ್ದಿದ್ದು ಹೋಗೋದು ಅಥವಾ ಬರೀ ಫ್ಲೋ ಚಾರ್ಟ್ ಬರ್ದು ಹೋಗೋದು ಅದನ್ನ ಬರಬೇಡಿ. ಮತ್ತೆ ಇನ್ನೊಂದು ತಾವೆಂತ ಪಟ್ಟಂದ್ರೆ ಗ್ಯಾಮೆಟ್ಸ್ ಅನ್ನು ಬರೀತಕ್ಕಂಥದ್ದು. ಸೊ ಏನು F1 ಜನರೇಷನ್ ಏನ್ ಗ್ಯಾಮೆಟ್ಸ್ ಬರುತ್ತೆ, F2 ನಲ್ಲಿ ಏನ್ ಬರುತ್ತೆ, ಕರೆಕ್ಟ್ ಗ್ಯಾಮೆಟ್ಸ್ ಅನ್ನ ಆಯ್ಕೆ ಮಾಡೋದನ್ನ ಒಂದು ಕಲ್ತ್ಕೊಳ್ಳಿ. ಅಲ್ಲೂ ಕೂಡ ಒಂದ್ಸರಿ ಬಹಳಷ್ಟು ತಪ್ಪು ಮಾಡ್ತೀರಾ. ನೀಟ್ನೆಸ್ ಇರ್ಲಿ, ಇದೆಲ್ಲ ಸಿಂಪಲ್ ವಿಷಯ. ಓಕೆ, ಯಾರು ಕೂಡ ಮೋನೋಬ್ರಿಕಾಸು, ಡೈಬ್ರಿಕಾಸು ಮತ್ತೆ ಇನ್ಕಮ್ ಡೈಮಿನೆನ್ಸ್ ಅಲ್ಲಿ ಯಾರು ಮರಿಬೇಡಿ. ಒಂದು ಕಂಪಲ್ಸರಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ವಿಷಯನೇ ಮೋನೋಬ್ರಿಕಾಸ್, ಡಿ2 ಮೋನೋಬ್ರಿಕಾಸ್. ಓಕೆ, ಸೊ ಅದನ್ನ 2 ಅಲ್ಲಿ ತಗೊಂತ ಹೋಗ್ಬಿಟ್ರೆ ನೀವು ಡೈಬ್ರಿಕಾಸ್ ಹೋಗ್ತಿರ್ತೀರಾ. ಓಕೆ, ಥ್ಯಾಂಕ್ ಯು. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೋಗೋಣ. ಈಗ ಡಿಸ್ಕಸ್ ಮಾಡ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಬಂದ್ಬಿಟ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ನಮ್ಮ 34th ಕ್ವಶನ್ ಹೇಗಿದೆ ನೋಡ್ಬೇಡ ಬನ್ನಿ. ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಇದು ಕೂಡ ಒಂದು. ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ DNA ರೆಪ್ಲಿಕೇಶನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಇದೆ. ಸೊ DNA ರೆಪ್ಲಿಕೇಶನ್ ಕೂಡ ಆಗಾಗ ಕೇಳ್ತಾನೆ ಇರ್ತಾರೆ. ತುಂಬಾ ಇಂಪಾರ್ಟೆಂಟ್. 6ನೇ ಚಾಪ್ಟರ್ ಅಲ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ
DNA ರೆಪ್ಲಿಕೇಶನ್ ಇರ್ತಕ್ಕಂಥದ್ದು. ಇಲ್ಲಿ 5 ಮಾರ್ಕ್ಸ್ ಏನೇನ್ ಮಾಡ್ಬೇಕು ಸಾಕಾಸ್ ನೀವೀಗ ಹಂಗಾರೆ ರೆಡಿನಾ? ಸೊ ನಾವು ನೇರ ಮಾರ್ಕ್ಸ್ ಆಗಿ ಹೋರಾಟ ಮಾಡ್ತಾ ಇದೀವಿ, ನಾವು ಡೆಪ್ತ್ ನಾಲೆಡ್ಜ್ ಹೋಗ್ತಿಲ್ಲ. ಪದೇ ಪದೇ ನಾನು ವಿಡಿಯೋದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಬಟ್ ಈ ಕ್ವಶನ್ ಏನ್ ಬರೀಬೇಕು ಅನ್ನೋದು ಮಾತ್ರ ಇಲ್ಲಿ ಡಿಸ್ಕಷನ್ ನಡೀತಿರುತ್ತೆ. ಇದು CET ನೀಟ್ ಅಂಡ್ ಡೆಪ್ತ್ ನಾವು ಇಲ್ಲಿ ಹೋಗ್ತಾ ಇರಲ್ಲ, ಅದನ್ನ ಮತ್ತೆ ಮತ್ತೆ ನಾನು ಟ್ರಾನ್ಸ್ತಾ ಇರ್ತೀನಿ. ಓಕೆ ರೈಟ್. ಸೊ ಈಗ 5 ಮಾರ್ಕ್ಸ್ ಏನ್ ಮಾಡಕ DNA ರೆಪ್ಲಿಕೇಶನ್ ಅಲ್ಲಿ ಫಸ್ಟ್ DNA ರೆಪ್ಲಿಕೇಶನ್ ಅಂದ್ರೆ ಏನಂತ ಬರೆಯೋಣ. ಆಮೇಲೆ DNA ರೆಪ್ಲಿಕೇಶನ್ ಸ್ಟೆಪ್ಸ್ ಅನ್ನು ಬರಿತಾ ಹೋಗೋದು, ಅದೇ ಬುಲೆಟ್ ವೈಸ್ ಅಲ್ಲೇ ಬರಿತಾ ಹೋಗೋದು. ಆನ್ ದಿ ವೇ ಈ ನಮ್ಮ ರೆಪ್ಲಿಕೇಶನ್ 4ಕಿನ ಡಯಾಗ್ರಾಮ್ ಹಾಕ್ಬೇಕು. ರೆಪ್ಲಿಕೇಶನ್ 4ಕಿನ ಡಯಾಗ್ರಾಮ್ ಹಾಕ್ಬೇಕು. ಸೊ ಯಾವ ಎಂಜೈಮ್ ಆದ್ಮೇಲೆ ಯಾವ ಎಂಜೈಮ್ ಏನ್ ಕೆಲಸ ಮಾಡ್ತಾ ಅದ್ರ ಆರ್ಡರ್ ಬರೆದ್ರೆ ಸಾಕು. ನಮ್ಗೇನು ಅಷ್ಟು ಕಾನ್ಸೆಪ್ಟ್ ಕವರ್ ಆಗಬೇಕು, ಇನ್ನು ಸೀಕ್ವೆನ್ಸಿಯಲ್ ಆರ್ಡರ್ ಇರಬೇಕು. ಸೊ ಆನ್ ದಿ ವೇ ಸೈಡ್ ಅಡ್ಜಾಯ್ನಿಂಗ್ ಫಿಗರ್ ಆಗಿ ರೆಪ್ಲಿಕೇಶನ್ 4 ಹಾಕಿದ್ರೆ ಆಯ್ತು. ಓಕೆನಾ ಸರ್? ರೈಟ್. ಇಲ್ಲಿ ಫಸ್ಟ್ ಏನ್ ಸ್ಟಾರ್ಟ್ ಮಾಡಬೇಕು, ವಾಟ್ ಈಸ್ ದ DNA ರೆಪ್ಲಿಕೇಶನ್ ಅಂತಕ್ಕಂಥದ್ದು. ಸೊ DNA ರೆಪ್ಲಿಕೇಶನ್ ಡೆಫಿನೇಷನ್ಸ್ ಅನ್ನ ನಾವೆಲ್ಲ ಓದಾಗಿದೆ. ಓಕೆ. So this is the process of a formation of a daughter DNA molecules. The process of a formation of a daughter DNA molecules from parental DNA. The process of formation of daughter DNA molecules from a parental DNA is called DNA replication. ಅಂತ ಫಸ್ಟ್ ಪಾಯಿಂಟ್ ಹೆಡ್ಡಿಂಗ್ ಬರಿಬೇಕು. ಯಾವುದೇ 5 ಮಾರ್ಕ್ಸ್ ಇಂದ ಆಗಲಿ ಅದೇನ್ ಬರ್ತಿರೋ ಅದರಲ್ಲಿ ಏನೋ ಡೆಫಿನೇಷನ್ ಪ್ರಿನ್ಸಿಪಲ್ ಅಥವಾ ಏನಾರು ಇದೆ ದಯವಿಟ್ಟು ಅದನ್ನ ಬರಿ. ನೋಡಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಫಸ್ಟ್ ಬರ್ದ್ವಾ ನಾವು, ಹಾಗೆ DNA ರೆಪ್ಲಿಕೇಶನ್ ಅಂದ್ರೆ ಫಸ್ಟ್ ಬರ್ದ್ಬಿಡ್ಬೇಕು. DNA ರೆಪ್ಲಿಕೇಶನ್ ಅಂದ್ರೆ ಅಂತ ಹೆಡ್ಡಿಂಗ್ ಅದೇ ನಿಮ್ದು. ಓಕೆ. ಸೊ ಇದನ್ನ DNA ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಡಾಟರ್ DNA ಮಾಲಿಕ್ಯೂಲ್ಸ್ ಫ್ರಮ್ ಅ ಪೇರೆಂಟಲ್ DNA ಈಸ್ ಕಾಲ್ಡ್ DNA ರೆಪ್ಲಿಕೇಶನ್ ಅಂದ್ರೆ ಸಾಕು, ಸಿಂಪಲ್ ಆಗಿ. ಓಕೆ. ಸೊ ಇದು ಸಿಂಪಲ್ ಅಂದ್ರೆ ಇನ್ನೇನೇನು ಸೇರ್ಸೋದೈತಲ್ಲ ಅದೆಲ್ಲ ಬೇಡ, ಸಾಕು, ಕರೆಕ್ಟ್ ಮೀನಿಂಗ್ ಆಗ್ಬಿಡ್ತು ಅಂತ. ಇದಾದ್ಮೇಲೆ ದಿಸ್ ಪ್ರೋಸೆಸ್ ಅಕ್ಕರ್ ಡ್ಯೂರಿಂಗ್ S phase ಆಫ್ ದ ಸೆಲ್ ಸೈಕಲ್. ನೋಡಿ, ಇದು ಯಾವಾಗ ನಡೆಯುತ್ತೆ ಅಂತ ಒಂದು ಪಾಯಿಂಟ್ ಅನ್ನು ಸೇರಿಸೋದು ಭಾರಿ ಒಳ್ಳೆಯದು. ರೆಪ್ಲಿಕೇಶನ್ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ S phase. ಓಕೆ. G1 ಫೇಸ್, S phase, G2 ಫೇಸ್ ಗೊತ್ತಲ್ಲ, ಇಂಟರ್ಫೇಸ್ ಅಲ್ಲಿ ಸೆಲ್ ಸೈಕಲ್ ಹೋದಷ್ಟು ಓದಿದ್ವಲ್ಲ. ಸೊ S phase ಅಲ್ಲಿ ನಡೆಯುತ್ತೆ ಅಂತ ಒಂದು ಪಾಯಿಂಟ್ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಒಂದು ಪಾಯಿಂಟ್ ಅನ್ನು ಸೇರಿಸ್ಕೊಳ್ಳಿ. ಓಕೆ. ಹಾಗಾಗಿ ಬುಲೆಟ್ ನಂಬರ್ 1. ಸೊ ದ DNA ರೆಪ್ಲಿಕೇಶನ್ ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ S phase ಆಫ್ ದ ಸೆಲ್ ಸೈಕಲ್ ಅಂತ ಬರ್ಬಿಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫಸ್ಟ್ ಏನೇನು ನಡೀತೆ ಅಂತ ನೋಡೋಣ. ನಿಮ್ಗೆಲ್ಲ ಗೊತ್ತಿರಂಗೆ ಬ್ರೀಫ್ ಅಲ್ಲಿ ಮಾತಾಡೋದಾದ್ರೆ DNA ರೆಪ್ಲಿಕೇಶನ್ ನಡೀತಕ್ಕಂಥದ್ದು S phase ಅಲ್ಲಿ ಏನಾಗುತ್ತೆ, ಎಷ್ಟು 2C ಅಷ್ಟು ಕ್ರೋಮೋಸೋಮ್ ಇದ್ದಿದ್ದು 4C ಅಷ್ಟು ಆಗುತ್ತೆ ಅಂತ ನಾವು ಫಸ್ಟ್ PUC ಅಲ್ಲಿ ಮೈಟಾಸಿಸ್ ಹೇಳ್ಬೇಕಾದ್ರೆ ನಿಮ್ಗೆ ಹೇಳಿದ್ವಲ್ವಾ S phase ಅಲ್ಲಿ ಏನ್ ನಡೀತೆ ಅಂತ. ಸೊ ಅಲ್ಲಿ ಈ ಕ್ರೋಮೋಸೋಮ್ ಡೂಪ್ಲಿಕೇಶನ್ ಆಗ್ತಿರುತ್ತೆ. ಕ್ರೋಮೋಸೋಮ್ ಡೂಪ್ಲಿಕೇಶನ್ ಆಗದೆ ಅಥವಾ ರೆಪ್ಲಿಕೇಶನ್ ಅಂತ ಕರೆದಿರೋದು ನಾವೀಗ. ಈ ದ ಎಂಟೈರ್ ಪ್ರೊಸೆಸ್ ಇಸ್ ಕ್ಯಾಸ್ಕೇಡ್ ಪ್ರೊಸೆಸ್ ಆಫ್ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ಅಂತ. ಬ್ಲಡ್ ಕ್ಲಾಟಿಂಗ್ ಆದಂಗೆ ಇದು ಕೂಡ ಒಂದು ಬೇರೆ ಬೇರೆ ಹಂತಗಳಲ್ಲಿ ಎಂಜೈಮ್ ಮೂಲಕ ನಡೀತಿರುತ್ತೆ ಅನ್ನೋದನ್ನ ನಾವು ಹೇಳಕ್ಕಾಗಿ ಮಾಡಿದ್ವಿ. ಓಕೆ. ಬೇಕಷ್ಟು ಎಂಜೈಮ್ಸ್ ಇಲ್ಲಿ ಭಾಗವಹಿಸುತ್ತೆ. ಮೇನ್ 5 ಎಂಜೈಮ್ಸ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆ 5 ಎಂಜೈಮ್ಸ್ ಆರ್ಡರ್ ಪ್ರಕಾರ ಹೇಳ್ಬೇಕು ನೀವು. DNA ಹೆಲಿಕೇಸೆ ಅಥವಾ ಅನ್ವೈಂಡೇಸೆ ಅದನ್ನ ಫಸ್ಟ್ ಹೇಳಿ, ಆಮೇಲೆ ಟೋಪೋಐಸೋಮೆರೇಸೆ ಅಥವಾ DNA ಗೈರೇಸೆ. ಸೊ ಅವೆರಡು ಒಂದೇ ತರ ಕೆಲಸ ಮಾಡ್ತಾವೆ, ಅದನ್ನ ಹೇಳ್ಬಿಡಿ, ಒಂದೇ ಸೈಟ್ ಅಲ್ಲಿ ಕೆಲಸ ಮಾಡ್ತಾವಂತ. ಸೊ ಅದಾದ್ಮೇಲೆ RNA ಪಾಲಿಮರೇಸ್ ಎಂಜೈಮ್ ಏನ್ ಮಾಡುತ್ತೆ, RNA ಪ್ರೈಮರ್ ತಯಾರು ಮಾಡೋದನ್ನ ಹೇಳ್ಕೊಡಿ. ಸೊ ಅದಾದ್ಮೇಲೆ ನಮ್ಮ DNA ಪಾಲಿಮರೇಸ್ ಥರ್ಡ್ ಅನ್ನ ಕರ್ಕೊಂಬನ್ನಿ. ಸೊ ಅದ್ರ ಪಾಲಿಮರೈಸೇಷನ್ ಕೆಲಸ ನಡೆದೋಗ್ಬಿಡ್ಲಿ. ಆಮೇಲೆ DNA ಪಾಲಿಮರೇಸೆ ಸೆಕೆಂಡ್ ಅನ್ನ ತನ್ನಿ. DNA ಪಾಲಿಮರೇಸೆ ಅಲ್ಲ S1 ಅನ್ನ ತನ್ನಿ. DNA ಪಾಲಿಮರೇಸೆ 1 ಅನ್ನ 312 ನೆನ್ಪಿಟ್ಕೋಬೇಕಾದ್ರೆ 312 ಅಂದ್ರೆ DNA ಪಾಲಿಮರೇಸೆ ಥರ್ಡ್ ಆಮೇಲೆ ಹೇಳಿ, DNA ಪಾಲಿಮರೇಸೆ ಫಸ್ಟ್ ಹೇಳಿ, DNA ಪಾಲಿಮರೇಸೆ ಸೆಕೆಂಡ್ ಹೇಳಿ. ಈ 312 ನೆನ್ಪಿಟ್ಕೊಂಡ್ರೆ ಆರ್ಡರ್ ಹೇಳ್ಬೋದು ಅಂತ. DNA ಪಾಲಿಮರೇಸೆ ಥರ್ಡ್ ಆದ್ಮೇಲೆ DNA ಪಾಲಿಮರೇಸೆ 1 ಬರ್ತಾನೆ. ಸೊ ಅವನು ಬಂದ್ಬಿಟ್ಟು ಏನು, ಸೊ RNA ಪ್ರೈಮರ್ಗಳನ್ನೆಲ್ಲ ರೀಪ್ಲೇಸ್ ಮಾಡ್ತಾನೆ. ಸೊ ಅದನ್ನ ಹೇಳ್ತಕ್ಕಂಥದ್ದು ಎಡಿಟಿಂಗ್ ಎಂಜೈಮ್ ಅಂತಕ್ಕಂಥದ್ದು, ಅದಕ್ಕೆ ಕೆಲಸ ಹೇಳ್ತೀರಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಹೇಳ್ಬೇಕು, DNA ಲಿಗೇಸೆ ಬಂದು ಒಕಸಾಕಿ ಫ್ರಾಗ್ಮೆಂಟ್ ಜಾಯಿನ್ ಮಾಡೋದನ್ನ ಹೇಳ್ತೀರಿ. ಕೊನೆಗೆ DNA ಪಾಲಿಮರೇಸೆ ಸೆಕೆಂಡ್, ಅವನು ಪ್ರೂಫ್ ರೀಡರ್, ಏನಾದ್ರು ರಾಂಗ್ ಪೇರಿಂಗ್ ಆದ್ರೆ ಬೇಸ್ ಪೇರಿಂಗ್ ಅನ್ನ ರೆಕ್ಟಿಫೈ ಮಾಡ್ತಕ್ಕಂಥದ್ದು. ಇಷ್ಟನ್ನು ಆರ್ಡರ್ ಅಲ್ಲಿ ಹೇಳಿದ್ರೆ ನಮ್ ಕೆಲಸ ಮುಗಿದೋಗುತ್ತೆ. ಆನ್ ದಿ ವೇ ರೆಪ್ಲಿಕೇಶನ್ 4 ಚಿತ್ರಣ ಕೂಡ ಹಾಕ್ಬೇಕು. ಎಲ್ಲ ಕಡೆ ಮಾತಾಡೋಣ. ಹಾಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಆಯ್ತು, ಏನು S phase ಅಲ್ಲಿ ನಡೀತಾರೆ ಅಂತ ಫಸ್ಟ್ ಪಾಯಿಂಟ್ ಬರ್ಬಿಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ನೀವೇನ್ ಬರಿಬೇಕು ಅಂತ. ಸೊ ಡ್ಯೂರಿಂಗ್ DNA ರೆಪ್ಲಿಕೇಶನ್ DNA ಹೆಲಿಕೇಸೆ ಆರ್ ಅನ್ವೈಂಡೇಸೆ it finds the point of origin of replication, bind to that position of on DNA, and it break down the hydrogen bonds, unwind the molecule, unwind the DNA helix, break down the hydrogen molecules, and separate both the strands of DNA. ಇಷ್ಟು ಕೆಲಸ DNA ಹೆಲಿಕೇಸ್ ಅದು ಒಂದು ಪಾಯಿಂಟ್ ಅಲ್ಲಿ ಬರಿಬೇಕು. DNA helicase, the enzyme DNA helicase are unwindase, it unwind
the DNA helix, break down the adjoint bonds, separate the DNA strands. ಸೊ ಅಷ್ಟು ಪಾಯಿಂಟ್ಸ್ ಅನ್ನ DNA ಹೆಲಿಕೇಸ್ ಅಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಅಲ್ಲೇನೆ ಇನ್ನೊಂದು ಪಾಯಿಂಟ್ಸ್ ಸೇರಿಸಬೇಕು. ದಿ ಸಪರೇಟೆಡ್ strands, separated DNA strands are bind by SSBI, single strand binding enzymes ಅಂತ. So SSBI binds these two separated strands. So and they avoid re-pairing of these strands because they are complementary. ಅದಕ್ಕೆ ರೀ-ಪೇರಿಂಗ್ ಆಗೋದನ್ನ ತಡಿಲಿಕ್ಕಾಗಿ ಅವನು ಬೈಂಡ್ ಮಾಡಿ ದೇ ಕೆಪ್ಟ್ ಅಪಾರ್ಟ್ ಫ್ರಮ್ ಈಚ್ ಅದರ್ ಅಂತಕ್ಕಂಥದ್ದನ್ನ SSBI ಇಲ್ಲೇ ಸೇರಿಸ್ಬಿಡಿ ಎರಡನೇ ಪಾಯಿಂಟ್ ಅಲ್ಲಿನೇ. ಇನ್ನು ಮೂರನೇ ಪಾಯಿಂಟ್ ಅಲ್ಲಿ ಏನು? ಮೂರನೇ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಬಿಕಾಸ್ ಆಫ್ ದಿಸ್ ಸಪರೇಷನ್ ಆಫ್ ದೀಸ್ ಟೂ ಸ್ಟ್ರಾಂಡ್ಸ್ at the region of this separation, it looks like a Y-shaped structure that is called a replication fork. ಅದನ್ನ Y-shaped structure ಕಾಣ್ತಕ್ಕಂಥದ್ದು that is called a replication fork ಅಂತ ಹೇಳ್ಬಿಡಿ. That is a Y-shaped structure that is formed at the time of DNA replication. So by removing or separate both the strands by DNA helicase, this appearance of this structure is called replication fork ಅಂತ ಹೇಳ್ತೀರಿ. ಅದನ್ನ ಚಿತ್ರನ ಆಸ್ ಶೋನ್ ಇನ್ ದ ಫಿಗರ್ ಅಂತ ಬೇಕಾದ್ರೆ ಅಡ್ಜಾನಿ ಫಿಗರ್ ಹಾಕ್ಬಿಡಿ. ಸೊ ಈ ಫಿಗರ್ ಕೂಡ ಭಾರಿ ಡೇಂಜರ್. ಯಾಕಂತಂದ್ರೆ ಕರೆಕ್ಟ್ ಆಗಿ ಲೇಬ್ಲಿಂಗು ಮತ್ತೆ ಡೈರೆಕ್ಷನ್ ತೋರ್ಸಂಗಿರ್ಬೇಕು. ಇಲ್ಲಿ ಲೇಬ್ಲಿಂಗ್ ಡೈರೆಕ್ಷನ್ ತಪ್ಪು ತೋರಿಸಿದ್ರೆ ಅಂದ್ರೆ ಮಾರ್ಕ್ಸ್ ತೆಗಿತಾರೆ. ದಯವಿಟ್ಟು ಇದು ನೋಡ್ಕೊಳ್ಳಿ. ಇಲ್ಲಿ 3' to 5' ಅನ್ನ ತೋರಿಸ್ಬೇಕು. ಇದ್ರ ಮೇಲೆನೆ ಕಂಟಿನ್ಯೂಸ್ ಸಿಂಥಸಿಸ್ ನಡೆಯೋದು. ಹೊಸ ಸ್ಟ್ರಾಂಡ್ ಯಾವಾಗ್ಲೂ 5' to 3' ಡೈರೆಕ್ಷನ್ ಅಲ್ಲಿನೇ ತಯಾರಾಗ್ತಿರುತ್ತೆ. ನೋಡಿ, ಇದ್ರ ಮೇಲೆ ಕಂಟಿನ್ಯೂಸ್ ಸ್ಟ್ರಾಂಡ್ ತಯಾರಾಗುತ್ತೆ 5' to 3'. ಸೊ ಇದು ಹೊಸ ಸ್ಟ್ರಾಂಡ್, ನ್ಯೂಲಿ ಸಿಂಥಸೈಸ್ ಸ್ಟ್ರಾಂಡ್ 5' to 3' ಅಲ್ಲಿ ಆಗೋದು ಎಲ್ಲೇ ಸ್ಟ್ರಾಂಡ್ ತಯಾರಾದ್ರೂ. ಎಸ್, ಇದು 3' ಆದ್ಮೇಲೆ ಇದು 5' ಆಗ್ಲಿ, ಸಾರಿ 5' 3', ಇದು 5' ಆಗುತ್ತೆ. ಇನ್ನೊಂದು ಹೊಸ ಸಿಂಥಸಿಸ್ ಇದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಡೀತಿರುತ್ತೆ. ಸೊ ಅವೇ ಫ್ರಮ್ ದ ರೆಪ್ಲಿಕೇಶನ್ ಫೋರ್ಕ್ ಅಲ್ವಾ, ಮತ್ತು ಅದು ಡಿಸ್ಕಂಟಿನ್ಯೂಸ್ ಸಿಂಥಸಿಸ್. ಸೊ ಡೈರೆಕ್ಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು 5' ಆದ್ರೆ ಇದರ ಸ್ಟಾರ್ಟಿಂಗ್, ಸಾರಿ ಇದು 3' ಆದ್ರೆ ಇದು 5' ಆಗಿರುತ್ತೆ, ಮತ್ತೆ ಇಲ್ಲಿ 5' ಅಂದ್ರೆ 3' ಇರುತ್ತೆ. ನೋಡಿ, ಡೈರೆಕ್ಷನ್ ಕರೆಕ್ಟ್ ಮೆನ್ಷನ್ ಮಾಡಾಯ್ತು. ಕರೆಕ್ಟ್ ಡೈರೆಕ್ಷನ್ ದಯವಿಟ್ಟು ನೋಡ್ಕೊಳ್ಳಿ. ಸೊ ಇಷ್ಟೇ ಚಿತ್ರ, ಇಲ್ಲಿ ಇನ್ನೇನಿಲ್ಲ. ಈಗ ಲೇಬ್ಲಿಂಗ್ ಮಾಡ್ತಕ್ಕಂಥದ್ದು. ಲೇಬ್ಲಿಂಗ್ ಏನು? ಈ ಕಡೆದು ಕಂಟಿನ್ಯೂಸ್ ಸಿಂಥಸಿಸ್ ಅಂತಿದೆ, ಇದು ಕಂಟಿನ್ಯೂಯಸ್ ಸಿಂಥಸಿಸ್. ಬುಕ್ನಾಗೆ ತಂದ ಫಸ್ಟ್ ಮಾಡ್ಬಿಡಿ ಕಂಟಿನ್ಯೂಸ್ ಸಿಂಥಸಿಸ್. ಈ ಕಡೆದು ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಇದೆ, ಡಿಸ್ಕಂಟಿನ್ಯೂಯಸ್ ಸಿಂಥಸಿಸ್ ಅಂತ. ಆಮೇಲೆ ಇಲ್ಲಿ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ಸ್, ಸೊ ಆನ್ ದ ಟೆಂಪ್ಲೇಟ್ ಅಂತ. ಇಲ್ಲಿ ಕಂಟಿನ್ಯೂಸ್ ಸಿಂಥಸಿಸ್ ಆಫ್ ನ್ಯೂ ಸ್ಟ್ರಾಂಡ್ಸ್, ಹೊಸ ಸ್ಟ್ರಾಂಡ್ ತಯಾರಾಗ್ತಿರೋದು. ಇದು ಪೇರೆಂಟಲ್ ಸ್ಟ್ರಾಂಡ್. ಓಕೆ, ಇದು ಪೇರೆಂಟಲ್ ಸ್ಟ್ರಾಂಡ್ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿ. ಇದಾದಲ್ಲಿ ಇನ್ಯಾವಾರ ಮಾಡ್ಕೊಳ್ಳಿ. ಅದ್ರ ನೀವು ಇನ್ನೂ ಅಡಿಷನಲ್ ಮಾಡೋದಾದ್ರೆ ಏನ್ ಮಾಡ್ಬೋದು, ಇದನ್ನ ಲ್ಯಾಗಿಂಗ್ ಸ್ಟ್ರಾಂಡ್, ಸಾರಿ ಲೀಡಿಂಗ್ ಸ್ಟ್ರಾಂಡ್, ಇದು ಲ್ಯಾಗಿಂಗ್ ಸ್ಟ್ರಾಂಡ್, ಮತ್ತೆ ಈ ಫ್ರಾಗ್ಮೆಂಟ್ಸ್ ಎಲ್ಲ ಓಕಾಜಾಕಿ ಫ್ರಾಗ್ಮೆಂಟ್ಸ್. ಆಮೇಲೆ ಇಲ್ಲಿ ಈ ಜಾಗನ ರೆಪ್ಲಿಕೇಶನ್ ಫೋರ್ಕ್ ಅಂತ ತೋರಿಸ್ತಕ್ಕಂಥದ್ದು. ಆಮೇಲೆ ಇಲ್ಲಿ DNA, ಸಾರಿ RNA ಪ್ರೈಮರ್ಗಳು, ಇವೆಲ್ಲ ಇಲ್ಲಿ ಏನು ಜಾಗ ಇರೋಲ್ಲ, ಇವೆಲ್ಲ RNA ಪ್ರೈಮರ್ಗಳು ಬೇಕಾದ್ರೆ ಮೆನ್ಷನ್ ಮಾಡಿ. ಇದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ನೋಡಿ, RNA ಪ್ರೈಮರ್ ತೋರಿಸಬಹುದು. ಈ ಜಾಗನ ರೆಪ್ಲಿಕೇಶನ್ ಫೋರ್ಕ್ ಅಂತ ಮಾಡ್ಬೋದು. ಇದು ಎಕ್ಸ್ಟ್ರಾ ವರ್ಕ್. ನೀವು ಬೇಕಾದ್ರೆ ಬುಕ್ ನಲ್ಲಿರೋ ಲೇಬಲಿಂಗ್ ಮಾತ್ರ ಕರೆಕ್ಟ್ ಲೇಬಲ್ ಮಾಡಬೇಕು. ಅಡ್ಜಾನಿ ಫಿಗರ್ ಅಲ್ಲಿ ಯಾವ್ದು ಮಿಸ್ ಮಾಡಬೇಡಿ. ಎಸ್ಪೆಷಲಿ ಡೈರೆಕ್ಷನ್ ಮಾತ್ರ ಕರೆಕ್ಟ್ ಆಗಿ ತೋರಿಸಬೇಕು ವಿತ್ ಆರೋ ಮಾರ್ಕ್. ನೋಡಿ, ಇದು ಆರೋ ಮಾರ್ಕ್ ಅಂತ ತೋರಿಸ್ಬೇಕಾದ್ರೆ ಯಾವ ಕಾರಣಕ್ಕೂ ಮಿಸ್ ಮಾಡೋದು ಬೇಡ. ರೈಟ್. ಸೊ ಪೊಲಾರಿಟಿನ ಕರೆಕ್ಟ್ ಮೆನ್ಷನ್ ಮಾಡಿ. ಈ ಚಿತ್ರನ ತೋರಿಸ್ಬಿಡಿ. ಇದು 3ನೇ ಪಾಯಿಂಟ್ ಅಲ್ಲಿ ಹೇಳೋದು. ಓಕೆ, ಸೊ 3ನೇ ಪಾಯಿಂಟ್ ಅಲ್ಲಿ ರೆಫ್ಲೆಕ್ಷನ್ ಫೋರ್ಕ್ ಅಂದ್ರೆ ಅಂತ ವಿವರಣೆ ಕೊಡಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ 4ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ. 4ನೇ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂದ್ರೆ, ಸೊ ಈಗ RNA ಪಾಲಿಮರೇಸ್ ಎಂಜೈಮ್, RNA ಪಾಲಿಮರೇಸ್ ಎಂಜೈಮ್ synthesizes a short segment of RNA in the direction of 5' to 3', so which acts as RNA primer, and this RNA primer binds to the 3' pole of the 3' end of the template ಅಂತ ಬರೀಬೇಕು. 3' end of the template ಅಲ್ಲಿ ನೋಡಿ, 3' ಎಂಡಿಗೆ ಅಥವಾ ಈ 3' ಎಂಡಿಗೆ ಸೊ RNA ಪ್ರೈಮರ್ ಬಂದು ಬೈಂಡ್ ಆಗ್ತವೆ. ಅದನ್ನ ಹೇಳತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್. ಸೊ ಇದಾದ್ಮೇಲೆ RNA ಪ್ರೈಮರ್ ಬಂದಾಯ್ತು. ನೆಕ್ಸ್ಟ್ ಈಗ ಪಾಲಿಮರೈಸೇಷನ್ ಸ್ಟಾರ್ಟ್. ಈ ಪಾಲಿಮರೈಸೇಷನ್ ಸ್ಟಾರ್ಟ್ ಆಗೋದನ್ನ ಹೇಳಿ. ಪಾಲಿಮರೈಸೇಷನ್ ಅಲ್ಲಿ DNA ಪಾಲಿಮರೈಸ್ ಥರ್ಡ್ ಬನ್ನಿ. DNA ಪಾಲಿಮರೈಸ್ ಥರ್ಡ್. ಸೊ ದಿಸ್ ಇಟ್ ಹೆಲ್ಪ್ಸ್ ಇನ್ ದ ಪಾಲಿಮರೈಸೇಷನ್ ಆಫ್ ಅ ನ್ಯೂ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಆನ್ ದ ಟೆಂಪ್ಲೇಟ್ by assembling
ಕಾಂಪ್ಲಿಮೆಂಟರಿ ಸೊ ಡಿಆಕ್ಸಿರೈಬೋನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ಸ್ ಅಂತಲಾದ್ರೂ ಹೇಳಿ, ಬೈ ದ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅಂತಲಾದ್ರೂ ಹೇಳಿ ಸಾಕು. ಓಕೆ, ಸೊ ಹಿಯರ್ DNA polymerase a third, it polymerizes the new complementary strand on the template by assembling the complementary nucleotides, deoxyribonucleotides ಅಂತ ಬರ್ತದೆ ಸಾಕು. ಸೊ ಅದು ಅದ್ರ ಕೆಲಸ ಏನಂತಂದ್ರೆ ಹೊಸ ಸ್ಟ್ರಾಂಡ್ ಅನ್ನ ಅಸೆಂಬಲ್ ಮಾಡ್ಕೊಂಡು ಹೊಸ ಪಾಲಿಮರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗೋದು ಯಾರು, DNA polymerase ಥರ್ಡ್. ಓಕೆ, ಸೊ ಅದು ಅಂಡ್ ದಿಸ್ polymerization process it occurs only in 5' to 3' direction. ಅದು ಬಹಳ ಇಂಪಾರ್ಟೆಂಟ್ ಆಗಿ. The synthesis of new strand or polymerization of a new DNA strand occurs only in 5' to 3' direction. Therefore, on 3' to 5' template, this synthesis or this polymerization occurs towards the replication fork, which is a continuous synthesis. Therefore, it produces a leader sequence or continuous synthesis strand ಅಂತ ಒಂದು ವಿಷಯ. But on the other template, the synthesis occur in on opposite direction or away from the replication fork. ಯಾಕಂದ್ರೆ ಹೊಸ ಸ್ಟ್ರಾಂಡ್ 5' 3' ಗೆ ನಡೆಯೋದ್ರಿಂದ on the other strand the replication occurs or the polymerization occurs in the opposite direction, that is away from the replication fork, and this is a discontinuous synthesis. This discontinuous synthesis forms a strand that is called a lagging strand. This lagging strand has number of DNA fragments. Those fragments are called Okazaki fragments. So ಇದಷ್ಟು ಕೂಡ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೀವು ಹೇಳ್ಬೇಕಾಗತ್ತೆ. ಕಂಟಿನ್ಯೂಸ್ ಸಿಂಥಸಿಸ್ ಮತ್ತೆ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಹೆಂಗ್ ನಡೆಯುತ್ತೆ ಮತ್ತೆ ಯಾವ ಡೈರೆಕ್ಷನ್ ನಡೆಯುತ್ತೆ ಅಂತ ಅನ್ನೋದು ಅದರ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೀವು ಬರಿಬೇಕು. ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್, ದಸ್ ಅದರಲ್ಲಿ ಸೇರಿಸ್ಬಿಡಿ. ದಸ್ the polymerization of DNA strands occur, or the replication of DNA it occurs in opposite direction. Polymerization complementary strand occurs in opposite direction, that is a one towards the replication fork and other one away from the replication fork. Hence DNA replication is bidirectional ಅಂತ ಬರಿಬೇಕು. ಆಪೋಸಿಟ್ ಡೈರೆಕ್ಷನ್ ನಡೆಯುತ್ತೆ bidirectional ಅಂತ ಅಲ್ಲೊಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿಬಿಡಬೇಕು. ವಾಟ್ ನೆಕ್ಸ್ಟ್ ಪಾಯಿಂಟ್, ಸೊ ಇದಾದ್ಮೇಲೆ ಇದರ ನೆಕ್ಸ್ಟ್ ಪಾಯಿಂಟ್ ಅನ್ನ ನೀವೇನ್ ಬರಿಬೇಕಂತ. ಸೊ ಈ ನೆಕ್ಸ್ಟ್ ಪಾಯಿಂಟ್, ದಿಸ್ ಪ್ರೊಸೆಸ್ ಕಂಟಿನ್ಯೂಸ್ ಅಂಟಿಲ್ ದ ಎಂಡ್ ಆಫ್ ದ DNA ಮಾಲಿಕ್ಯೂಲ್, ಅಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತ ಬರೀತೀರಿ. ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್, ಇದಾದ್ಮೇಲೆ DNA ಪಾಲಿಮರೇಸ್ ಫಸ್ಟ್ ಬನ್ನಿ. 3 ಆಯ್ತು. ಈಗ DNA ಪಾಲಿಮರೇಸ್ ಫಸ್ಟ್ ಬರ್ತೀರಾ. DNA ಪಾಲಿಮರೇಸ್ ಫಸ್ಟ್, that is called editing enzyme, which replaces RNA primers by ಕಾಂಪ್ಲಿಮೆಂಟರಿ DNA ನ್ಯೂಕ್ಲಿಯೋಟೈಡ್ಸ್. ಸೊ ನೋಡಿ ಈಗ ಯಾರೋ DNA ಪಾಲಿಮರೇಸ್ ಫಸ್ಟ್, ಇಟ್ ಈಸ್ ದ ಎಡಿಟಿಂಗ್ ಮಾಲಿಕ್ಯೂಲ್ ವಿಚ್ ರೀಪ್ಲೇಸಸ್ RNA primers with ಕಾಂಪ್ಲಿಮೆಂಟರಿ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ಸೊ ಅಷ್ಟನ್ನು ಹೇಳ್ತಕ್ಕಂಥದ್ದು. ಸೊ ಅಂದ್ರೆ ಈ ಪ್ರೈಮರ್ ಎಲ್ಲ ತೆಗೆದಾಕ್ಬಿಟ್ಟು ಅಲ್ಲಿ ಯಾರ್ಯಾರು ಕಾಂಪ್ಲಿಮೆಂಟರಿ ಬೇಕಾಗಿತ್ತು ಆ ಜಾಗಕ್ಕೆ ಅವ್ರನ್ನ ಫಿಲ್ ಮಾಡುತ್ತೆ. ಅದಕ್ಕೆ ಎಡಿಟಿಂಗ್ ಎಂಜೈಮ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ವಾಟ್ ನೆಕ್ಸ್ಟ್, ಇದಾದ್ಮೇಲೆ DNA ligase joins these DNA fragments. Therefore it is called a stitching molecule or molecular glue. ಅದೇನ್ ಬೇಕಾಗಲ್ಲ, ಇಲ್ಲಿ ಗೊತ್ತಿರಲಿ ನಿಮ್ಗೆ. ಸೊ DNA ligase it joins the Okazaki fragments. ಅದಕ್ಕಾಗಿ ಮಾಲಿಕ್ಯುಲರ್ ಗ್ಲೂ ಅಥವಾ ಸ್ಟಿಚಿಂಗ್ ಮಾಲಿಕ್ಯೂಲ್ ಅಂತ ಕರಿತೀವಿ ಅಂತ ಆಯ್ತು. ಆ ಕೆಲಸ ಮುಗಿದೋಯ್ತು. ಇದಾದ್ಮೇಲೆ ವಾಟ್ ನೆಕ್ಸ್ಟ್, DNA polymerase ಸೆಕೆಂಡ್ ಬನ್ನಿ. DNA polymerase second, which is called the proofreader, which identify any wrong base pairing of the nucleotide base pairs, and if any wrong base it rectified. So ಏನಾದ್ರು ರಾಂಗ್ ಪೇರ್ ಅಂದ್ರೆ, ಸೊ ಒಂದು ಪ್ಯೂರಿನ್ಗೆ ಪಿರಿಮಿಡೇನ್ ಅಂದ್ರೆ ಎಗೆ ಟಿನೇ ಬಂದಿರಬೇಕು, ಸಿಗೆ ಜಿನೇ ಬಂದಿರಬೇಕು, ಅಲ್ಲಿ ರಾಂಗ್ ಪೇರಿಂಗ್ ಆಗಿದೆ, ಅದನ್ನ ರೆಕ್ಟಿಫೈ ಮಾಡುತ್ತೆ. ಅದಕ್ಕೆ ಪ್ರೂಫ್ ರೀಡರ್ ಅಂತ ಕರಿತೀವಿ ಅಂತ ಮುಗಿದಾಯ್ತು. ಲಾಸ್ಟ್ಗೆ ಫೈನಲಿ 2 daughter DNA molecules are resulted. So these are called daughter DNA molecules. So this is a DNA replication ಅಂತ ಎಂಡ್ ಮಾಡಬೇಕು. ಸೊ ಅಲ್ಲಿಗೆ ನೀವು ಆಮೇಲೆ ಟೋಪೋಐಸೋಮೆರೇಸ್ ಒಂದು ಪಾಯಿಂಟ್ ಅನ್ನು ಸೇರಿಸಬೇಕು ಮಾಡಿ ಎರಡನೇದು. ಸೊ ಡ್ಯೂರಿಂಗ್ ಅನ್ಕಾಯಿಲಿಂಗ್ ಅಂಡ್ ಸಪರೇಷನ್ ಆಫ್ DNA strands by DNA helicase, the DNA helix forms coils and super coils at the forthcoming part of the DNA.
So coils and supercoils are formed due to the uncoiling of DNA by DNA helicase. These coils and supercoils are cut and rearranged, cut and rejoined. So by topoisomerase ಅಥವಾ ಗೈರೇಸ್ ಅನ್ನೋ ಒಂದು ಪಾಯಿಂಟ್ ಅನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ DNA ಹೆಲಿಕೇಸ್ ಫಸ್ಟ್ ಹೇಳ್ತೀರಾ, ಅಲ್ಲೇ SSBI ಕೂಡ ಹೇಳ್ತೀರಾ, ಆಮೇಲೆ ಟೋಪೋಐಸೋಮರೇಸ್ ಹೇಳ್ತೀರಾ, ಆಮೇಲೆ RNA ಪಾಲಿಮರೇಸ್ ಹೇಳ್ತೀರಾ, DNA ಪಾಲಿಮರೇಸ್ ಥರ್ಡ್ ಹೇಳ್ತೀರಾ, DNA ಪಾಲಿಮರೇಸ್ 1 ಹೇಳ್ತೀರಾ, ಅದಾದ್ಮೇಲೆ DNA ಹೆಲಿಕೇಸ್ ಯಾರೋ ನಮ್ಮ ಲಿಗೇಸೆ ಬಗ್ಗೆ ಹೇಳ್ತೀರಾ, ಕೊನೆಗೆ DNA ಪಾಲಿಮರೇಸ್ ಸೆಕೆಂಡ್ ಹೇಳ್ತೀರಾ. ಸೊ ಇವನ್ ಆರ್ಡರ್ ಅಲ್ಲಿ ಫಿಗರ್ ಹಾಕಿದ್ರೆ ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಏನ್ ಹೇಳಿದ್ರೆ ಇದು ಆರ್ಡರ್ ಬರೆಯೋದನ್ನ ಕಲ್ತ್ಕೊಳ್ಳಿ, ಯಾವ ಎಂಜಾಯ್ ಮಾಡುತ್ತೆ, ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಬರೆಯೋದು ಕಲ್ತ್ಕೊಂಡ ಮುಗಿದೋಯ್ತು. ಓಕೆ, ಸೊ 5 ಪಾಯಿಂಟ್ಸ್ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದಾದ್ಮೇಲೆ ಇನ್ನೂ ಬೇಕಷ್ಟು ಸೋರ್ಸ್ ಸಿಗುತ್ತೆ. ಏನೋ ಡೌಟ್ ಇದ್ರೆ ನಿಮ್ಮ ಲೆಕ್ಚರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಅಥವಾ ನನ್ನ ಜೊತೆಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಮಾಡಿ. ಓಕೆ ರೈಟ್. ಇನ್ನು ಕಮ್ ಟು ದ ನೆಕ್ಸ್ಟ್, ಸ್ಕೆಚ್ ದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ replication of retrovirus inside an animal cell. ಸೊ ಇದು ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ಇದನ್ನು ಕೂಡ 2-3 ಸರಿ ಎಕ್ಸಾಮ್ ಕೇಳಾಗಿದೆ. ಸೊ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಎಂದು ಫಿಗರ್ ಬರೀಬೇಕು. ಫಸ್ಟ್ ರೆಟ್ರೋವೈರಸ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಸೊ ದೋಸ್ ವೈರಸಸ್ ಇನ್ ವಿಚ್ ಸೆಂಟ್ರಲ್ ಡಾಗ್ಮಾ ರಿವರ್ಸ್ ಅಕ್ಕರ್ ವೇರ್ ದ DNA is synthesized on RNA template by reverse transcriptase enzyme. So this is opposite to the central dogma, that is central dogma reverse. Those exhibit the central dogma reverse are referred as a retrovirus ಅಂತಕ್ಕಂಥದ್ದು. ಆ ಜಾತಿಯಲ್ಲಿ ನಮ್ಮ HIV ವೈರಸ್ ಅಥವಾ ಏಡ್ಸ್ ವೈರಸ್ ಇದೆ RNA ಜಾತಿದು. ಸೊ ಅಲ್ಲಿ ಸೆಂಟ್ರಲ್ ಡಾಗ್ಮಾ ರಿವರ್ಸ್ ನಡೀತಿರುತ್ತೆ. ಸೊ ಹಾಗಾಗಿ ಅಂತ ವೈರಸ್ ಒಟ್ಟಿಗೆ ಟೋಟಲ್ ಅವನ್ನ ರೆಟ್ರೋವೈರಸ್ ಅಂತ ಕರಿತೀವಿ. HIV ಅಥವಾ ಏಡ್ಸ್ ಓದ್ಬೇಕಾದ್ರೆ ಈ ಸೈಕಲ್ ಅನ್ನು ನೋಡಿದಿರಿ. ಇನ್ನೊಂದ್ಸರಿ ನಾನು ಫ್ಲೋ ಚಾರ್ಟ್ ಅನ್ನ ಬುಕ್ ಅಲ್ಲಿ ಇರ್ತಕ್ಕಂಥದ್ದನ್ನ ಫ್ಲೋ ಚಾರ್ಟ್ ಹಾಕ್ಬಿಟ್ಟು ಅದನ್ನ ಸ್ಟೆಪ್ ವೈಸ್ ಬರೆಯೋದು ಹೆಂಗೆ ಅಂತ ಹೇಳ್ಬಿಡ್ತೀನಿ. ಸರಿ, ಫ್ಲೋ ಚಾರ್ಟ್ ಹಾಕ್ಬಿಡ್ತೀನಿ, ನೋಡ್ಕೊಂಡ್ಬಿಡೋಣ. ಓಕೆ, ಎಸ್ ಫ್ರೆಂಡ್ಸ್, ಸೊ ಇದು ರೆಟ್ರೋವೈರಸ್ ಸೈಕಲ್ ಇಂದು ರೆಟ್ರೋವೈರಸ್ ನ ಲೈಫ್ ಸೈಕಲ್. ಸೊ ರೆಟ್ರೋವೈರಸ್ ಲೈಫ್ ಸೈಕಲ್ ನ ಈ ಬುಕ್ ಅಲ್ಲಿ ಏನ್ ಫೋಟೋ ಐತೋ ಎಕ್ಸಾಕ್ಟ್ ಫೋಟೋನ ದಯವಿಟ್ಟು ಹಾಕ್ತಕ್ಕಂಥದ್ದು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಸೊ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 155 ಪೇಜ್ ನಂಬರ್ ಅಲ್ಲಿ ಈ ಫಿಗರ್ ಇದೆ, ಪ್ರಾಕ್ಟೀಸ್ ಮಾಡಿ ಅಂತ ಕೀ ಆನ್ಸರ್ ಅಲ್ಲೂ ಕೂಡ ಹೇಳಿದೀವಿ. ಸೊ ಇಲ್ಲೇನಾಗುತ್ತೆ ಅಂತ ಸ್ಟೆಪ್ಸ್ ಇದು ನೋಡ್ಬಿಡೋಣ. ಇದು ಸ್ಟೆಪ್ಸ್ ಅನ್ನು ಡಿಸ್ಕ್ರೈಬ್ ಮಾಡಿ ಅಂದ್ರೆ ಇದು ಕೂಡ ಒಂದಾದ್ರೂ ಬುಲೆಟ್ ವೈಸ್ ಏನ ಬರಿಬಹುದು. ಇಲ್ಲಿ ಸದ್ಯಕ್ಕೆ ನಾವು ಕೇಳಿರ್ತಕ್ಕಂಥದ್ದು ಏನಿದೆ, ಸೊ ಸ್ಕೆಚ್ ದ ಡಯಾಗ್ರಾಮ್ ಅಂದ್ರೆ ಈ ಡಯಾಗ್ರಾಮ್ ಕರೆಕ್ಟ್ ಲೇಬಲ್ ಮಾಡಿ ಚಿತ್ರ ಬರೆಯೋದು ಅಷ್ಟೇ ಕೆಲಸ. ಡಿಸ್ಕ್ರೈಬ್ ಅಂದ್ರೆ ಅವಾಗ ಇವೆಲ್ಲ ಪಾಯಿಂಟ್ಸ್ ಅನ್ನು ಕೂಡ ಹಾಕ್ಬೇಕು, ಚಿತ್ರನ ಹಾಕ್ಬೇಕಾಗತ್ತೆ. ಓಕೆ, ನಾನು ಡಿಸ್ಕ್ರೈಬ್ ಮಾಡುತ್ತಾ ಹೋಗ್ತೀನಿ, ಕೇಳ್ಕೊಂತ ಹೋಗ್ರಿ. ಸೊ ಹೇಗೆ ಒಂದು ರೆಟ್ರೋವೈರಸ್ ತನ್ನ ಲೈಫ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಹೋಸ್ಟ್ ಬಾಡಿ ಎಲ್ಲ ನೋಡ್ಕೊಂಡೋಗೋಣ. ಆ ರೆಟ್ರೋವೈರಸ್ ಎಕ್ಸಾಂಪಲ್ ನಾವು HIV ವೈರಸ್ ತಗೊಂಡ್ರೆ ನಮ್ಮ ಬಾಡಿಯಲ್ಲಿನೇ ಅದು ನಮ್ಮ ಬಾಡಿ ಅದಕ್ಕೆ ಹೋಸ್ಟ್ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಹೇಗೆ ನಡೀತೆ ಅಂತ. ಇದು ನಮ್ಮ ಬಾಡಿಯ ಒಂದು ನಾರ್ಮಲ್ ಸೆಲ್, ಅದಕ್ಕೆ ಅನಿಮಲ್ ಸೆಲ್ ಅಂತ ಬರ್ದಿದ್ದೀನಿ. ಇದು ಒಂದು ನಾರ್ಮಲ್ ಸೆಲ್. ಯೂಶುವಲಿ ಮ್ಯಾಕ್ರೋಫೇಸಸ್ ಅನ್ನ ಫಸ್ಟ್ ಇನ್ಫೆಕ್ಟ್ ಮಾಡೋದು ಜಾಸ್ತಿ. ಇದು ಮ್ಯಾಕ್ರೋಫೇಸ್ ಸೆಲ್ ಅನ್ಬಹುದು, ಬಟ್ ನಾವು ಇದು ಒಟ್ಟಿಗೆ ಅನಿಮಲ್ ಸೆಲ್ ಅಂತ ಕರ್ಕೊಳ್ಳೋಣ. ನಾರ್ಮಲ್ ಸೆಲ್ ಅದೇ ನ್ಯೂಕ್ಲಿಯಸ್ ಇದೆ, ಇದು ಹೋಸ್ಟ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಐತಲ್ಲ ಹೋಸ್ಟ್ ನ್ಯೂಕ್ಲಿಯಸ್, ಅದ್ರೊಳಗಡೆ ಹೋಸ್ಟ್ DNA ಇದೆ. ಓಕೆ ಅಲ್ಪ, ಇದು ಹೋಸ್ಟ್ DNA ಇದೆ. ಮತ್ತೆ ಇದೆಲ್ಲ ಸೈಟೋಪ್ಲಾಸಮ್ ಅಂತ ಕೂಡ ಬರ್ತೀವಿ. ರೆಡಿನಾ? ವೈಟ್. ಸೊ ಈಗ ಈ ರೆಟ್ರೋವೈರಸ್ ಇಲ್ಲಿ ನೋಡಿ, ರೆಟ್ರೋವೈರಸ್ ಪೂರ್ತಿ ಹೆಸರನ್ನು ಬರ್ಕೊಳ್ಳಿ ನೀವು. ರೆಟ್ರೋವೈರಸ್ ಒಂದು ವೈರಸ್ ಅಂದ್ರೆ ಏನಿರುತ್ತೆ, ಸುತ್ತ ಪ್ರೋಟೀನ್ ಕೋಟ್ ನೋಡಿ, ಸುತ್ತ ಒಂದು ಪ್ರೋಟೀನ್ ಕೋಟ್ ಇದೆ, ಒಳಗಡೆ ಅದರ ನ್ಯೂಕ್ಲಿಯಸ್ ಕೋರ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ಇದೆ, ಅದನ್ನ ಅದರ ಕೋರ್ ಅಂತ ಬರ್ತಿದ್ದೀನಿ. ಅದ್ರೊಳಗಡೆ ಕೋರ್ RNA ಕೋರ್ ಇದೆ. ಓಕೆ, ಇದೀಗ ಇಟ್ ಇನ್ಫೆಕ್ಟ್ಸ್ ದ ಅನಿಮಲ್ ಸೆಲ್, ನಾರ್ಮಲ್ ಸೆಲ್. ನೋಡಿ, ಇದು ಇನ್ಫೆಕ್ಷನ್ ಆಗ್ತಿರೋದು, ಅದಕ್ಕೆ ಇದನ್ನ ಇನ್ಫೆಕ್ಷನ್ ಅಂತ ಕೂಡ ಬೇಕಾದ್ರೆ ಇಲ್ಲಿ ಬರೀರಿ ನೀವು ಅಂತ. ಓಕೆ ರೈಟ್. ಈಗ ರೆಟ್ರೋವೈರಸ್ ಬಂದಿದೆ, ನಮ್ಮ ನಾರ್ಮಲ್ ಸೆಲ್ ಅಥವಾ ಮ್ಯಾಕ್ರೋಫೇಜಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದೆ, ಈಗ ಇನ್ಫೆಕ್ಷನ್ ಇಡ್ತೀವಿ. ಇನ್ಫೆಕ್ಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಇಟ್ಸ್ ಅ ಕೋರ್, ಇಟ್ಸ್ ಅ ಜೆನೆಟಿಕ್ ಮೆಟೀರಿಯಲ್ ದಟ್ ಈಸ್ RNA into this host cell. So that is a transfer, that is called infection. ಸೊ ಇಲ್ಲಿ ಏನು ವೈರಲ್ RNA ನೆನ್ಪಿಟ್ಕೊಳ್ಳಿ, ಇದೆಲ್ಲ ವೈರಲ್ RNA. ಇದು ವೈರಲ್ RNA ಅಂತ ನೆನ್ಪಿಟ್ಕೊಳ್ಳೋದು. ವೈರಲ್ DNA ಯಾವುದು ಅಥವಾ ಹೋಸ್ಟ್ DNA ಯಾವುದು ಇದನ್ನ ಕರೆಕ್ಟ್ ಗೊತ್ತಿರ್ಬೇಕಾಗತ್ತೆ. ರೈಟ್, ಇದು ವೈರಲ್ RNA ಒಳಗಿರ್ತಕ್ಕಂಥದ್ದು. ಇದನ್ನ ನಮ್ಮ ಹೋಸ್ಟ್ ಸೆಲ್ಗೆ ಪಾಸ್ ಮಾಡುತ್ತೆ, ನಮ್ಮ ಸೆಲ್ ಒಳಗಡೆ ಹೋಸ್ಟ್ ಸೆಲ್ ಕಳಿಸ್ಕೊಡುತ್ತೆ ವೈರಲ್ RNA. ಅದಕ್ಕೆ ವೈರಲ್ RNA ಇಂಟ್ರಡ್ಯೂಸ್ಡ್ ಇಂಟು ದ ಹೋಸ್ಟ್ ಸೆಲ್ ಅಂತ ಇಲ್ಲಿ ಬರಿಬೇಕು. ವೈರಲ್ RNA ಇಂಟ್ರಡ್ಯೂಸ್ಡ್ ಇಂಟು ದ ಅನಿಮಲ್ ಸೆಲ್. ಸೊ ಇದು ವೈರಲ್ RNA ಇಲ್ಲಿ ಬಂದಿದೆ ಅಲ್ಲೇ ನೋಡು, ವೈರಲ್ ಪ್ರೋಟೀನ್ ಕೋಟ್ ಅಲ್ಲಿ ಉಳ್ಕೊಂಡು. ಪ್ರೋಟೀನ್ ಕೋಟ್ ಏನು ಬರೋದಿಲ್ಲ ಅಂತ ಮೊದಲೇ ಇನ್ಫೆಕ್ಷನ್ ಗೊತ್ತಿದೆ ನಿಮಗೆ.
ಸೊ ಇದು ವೈರಲ್ RNA. This viral RNA transcribed viral DNA by using an enzyme that is called reverse transcriptase. ಅದರ ಈ ಹಾರ್ಮೋನ್ ಮೇಲೆ ಬರೀಬೇಕು. ಸೊ ವೈರಲ್ RNA transcribed into viral DNA. This is viral DNA by reverse transcriptase. ಇಷ್ಟನ್ನ ಈ ಹಾರ್ಮೋನ್ ಮೇಲೆ ಬರೀಬೇಕು ನೀವು. ಸೊ ದಿಸ್ ವೈರಲ್ DNA, ವೈರಲ್ RNA ಇದ್ರೆ ವೈರಲ್ DNA ಆಗೋಗ್ಬಿಟ್ಟ. ಸೊ ಈ ವೈರಲ್ DNA ಇಟ್ ಇನ್ಫೆಕ್ಟ್ಸ್ ದ ಹೋಸ್ಟ್ ಜೀನೋಮ್. ಈ ಹೋಸ್ಟ್ ಸೆಲ್ ನ ನ್ಯೂಕ್ಲಿಯಸ್ ತಾನೆ, ಹೋಸ್ಟ್ ಜೀನೋಮ್ ನ ಇನ್ಫೆಕ್ಟ್ ಮಾಡುತ್ತೆ. ಈಗ ಅದಕ್ಕೆ ವೈರಲ್ DNA ಇನ್ಫೆಕ್ಟ್ಸ್ ದ ಹೋಸ್ಟ್ ಜೀನೋಮ್ ಅಂತ ಈ ಹಾರ್ಮೋನ್ ಮೇಲೆ ಬರೀಬೇಕು. ಯಾಕಂದ್ರೆ ಈಗ ಬಂದು ಈ ಹೋಸ್ಟ್ ಜೀನೋಮ್ ಒಳಗೆ ಎಂಟ್ರಿ ಆಗುತ್ತೆ. ಈಗ ಇದ್ರೊಳಗೆ ಹೋಗಿ ಇಟ್ ಟೇಕ್ಸ್ ದ ಎಂಟೈರ್ ಮೆಕ್ಯಾನಿಸಮ್ ಆಫ್ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ ನ ನ್ಯೂಕ್ಲಿಯಸ್ ಅನ್ನ ತನ್ನ ಕಂಟ್ರೋಲ್ ಇಟ್ ಟೇಕ್ ಓವರ್ ದ ಎಂಟೈರ್ ಫಂಕ್ಷನ್ಸ್ ಆರ್ ಮೆಕ್ಯಾನಿಸಮ್ ಆಫ್ ಹೋಸ್ಟ್ ನ್ಯೂಕ್ಲಿಯಸ್. ಅದ್ರ ಇಡೀ ಮೆಕ್ಯಾನಿಸಮ್ ಅನ್ನ ತನ್ನ ಕಂಟ್ರೋಲ್ ತಗೊಳ್ತಿದ್ದು. ತಗೊಂಡು ಇಟ್ ಡೈರೆಕ್ಟ್ಸ್ ದ ಹೋಸ್ಟ್ DNA ಟು ಸಿಂಥಸಿಸ್ ವೈರಲ್ RNA. ನೋಡಿ ಈ DNA ಗೆ ಇದು ಆರ್ಡರ್ ಮಾಡುತ್ತೆ ಅಥವಾ ಗೈಡ್ ಮಾಡುತ್ತೆ ವೈರಲ್ RNA ತಯಾರು ಮಾಡಿಕೊಡು ಅಂತ. Therefore, this host DNA it begins to synthesize viral RNA. Therefore, this animal cell or macrophage it turns into HIV factory. It HIV factory convert ಆಗಿಬಿಡುತ್ತೆ. So and it synthesises new viral RNA. New viral RNA are synthesized by this host DNA. This new viral RNA, the viral RNA turns into new viruses, new retroviruses. ನೋಡಿ ಹೊರ ಬಂದು ಪ್ರೋಟೀನ್ ಕೋಟ್ ಅನ್ನು ಮಾಡ್ಕೊಂಡು ಸೈಟೋಪ್ಲಾಸಮ್ ಒಳಗಡೆ ಮತ್ತೆ ಹೊಸ ವೈರಸ್ ಆಗಿ ಹೋಗ್ಬಿಡ್ತವೆ. Thus a large number of new viruses are produced by this factory. These are released from this cell and they are ready to infect new other cells. ಸೊ ಬೇರೆ ಸೆಲ್ಸ್ ಅನ್ನು ಹೋಗಿ ಎಸ್ಪೆಷಲಿ T ಸೆಲ್ಸ್ ಅನ್ನು ನಾಶ ಮಾಡ್ತಾ ಹೋಗ್ತವೆ. ಹೊರ ಬಂದಿರೋವು T ಸೆಲ್ಸ್ ಎಲ್ಲ ನಾಶ ಮಾಡ್ತಾ ಹೋಗಿ ಇಮ್ಯುನಿಟಿ ನಾಶ ಆಗುತ್ತೆ. ಲಾಸ್ ಆಫ್ ಇಮ್ಯುನಿಟಿ ಇಸ್ ಕಾಲ್ಡ್ HIV ಅಂತ, ಸಾರಿ ಏಡ್ಸ್ ಅಂತ ನಿಮಗೆ ಗೊತ್ತಿದೆ. ಸೊ ಅದೆಲ್ಲ ಮುಂದಿನ ಕೆಲಸ. ಇಷ್ಟನ್ನ ನೀವು ಆರ್ಡರ್ ಅಲ್ಲಿ ಇಡೋಕೆ ಏನ್ ಹೇಳುವಂತೆ ಪಾಯಿಂಟ್ ವೈಸ್ ಬರ್ಕಂತ ಹೋಗೋದು. ಬಟ್ ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಳಿದ್ರೆ ಅದು ಮಾತ್ರ ನಾವು ಬರ್ತಿದ್ದೀವಿ. ಸೊ ಈ ಫಿಗರ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎರಡು ಅನುಕೂಲ. ಒಂದು ಡಿಸ್ಕ್ರೈಬ್ ಮಾಡ್ಬೋದು ಅಥವಾ ಏನ್ ರೆಪ್ರೆಸೆಂಟೇಷನ್ ಅಷ್ಟೇ ಕಲ್ಲ ಅದನ್ನೇ ಬರೀಬಹುದು. ಓಕೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಎಸ್ ಅಂದ್ಬಿಟ್ಟು ಇನ್ನೇನಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಎಸ್, ಕ್ವಶನ್ ನಂಬರ್ 36. ಸೊ 36 ಹೀಗಿದೆ. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಫಾಲೋಡ್ ಇನ್ ಅ sewage ಟ್ರೀಟ್ಮೆಂಟ್. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಫಾಲೋಡ್ ಇನ್ ಅ sewage ಟ್ರೀಟ್ಮೆಂಟ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 10ನೇ ಚಾಪ್ಟರ್ ಇಂದ ತಗೊಂಡಿರ್ತಕ್ಕಂಥದ್ದು. 5 ಮಾರ್ಕ್ಸ್ ಇಂದು. 5 ಮಾರ್ಕ್ಸ್ ಕ್ವಶನ್ ಹೇಳ್ಬೇಕು ನೆನಪಿರ್ಲಿ. 5 ಮಾರ್ಕ್ಸ್ ಕ್ವಶನ್ ನಡೀತಿದೆ ಅಂದ್ರೆ ಅಲ್ಲಿ 3 ಮಾರ್ಕ್ಸ್ ಸಿಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ, 1 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಬಹಳ ಅನುಕೂಲ ಆಗುತ್ತೆ. ಡಿ ಸೆಕ್ಷನ್ ಕ್ವಶನ್ಸ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಸರಿ ಕೇಳಿಸ್ಕೊಳ್ಳಿ. sewage ಟ್ರೀಟ್ಮೆಂಟ್ ಮೈಕ್ರೋಬ್ಸ್ ನಮ್ಮ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲಿ, ಹಾಗೇನೆ ನಮ್ಮ sewage ಟ್ರೀಟ್ಮೆಂಟ್ ಅಲ್ಲಿ, ಹಾಗೇನೆ ನಮ್ಮ ಬಯೋ ಫರ್ಟಿಲೈಸರ್ಸ್ ಆಗಿ ಬಯೋಲಾಜಿಕಲ್ ಕಂಟ್ರೋಲ್ ಅಲ್ಲಿ ಯಾಕೆ ಸಹಾಯ ಮಾಡ್ತು ಅಂತ ಆ ಚಾಪ್ಟರ್ ಅಲ್ಲಿ ತುಂಬಾ ಸುಲಭವಾಗಿ 5 ಮಾರ್ಕ್ಸ್ ಸಿಕ್ಬಿಡ್ತವೆ. ದಯವಿಟ್ಟು ಈಸಿ ಇರೋ ಚಾಪ್ಟರ್ ಸುಲಭ ಬಳಸ್ಕೋಬಹುದು. ಸೊ ಹಾಗೇನೆ sewage ಟ್ರೀಟ್ಮೆಂಟ್ ಕೂಡ ಬನ್ನಿ. ಇದಕ್ಕೆ sewage ಟ್ರೀಟ್ಮೆಂಟ್ ಕೇಳಿದ್ರೆ ಅದನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪೇಪರ್ ಅಲ್ಲಿ ಅದೇ ಚಾಪ್ಟರ್ ಬೇರೆ ಬರ್ತದೆ, ಡಿಸ್ಕಸ್ ಮಾಡೋಣ. ಸೊ ಈಸಿ ಆಗಿರ್ತಕ್ಕಂಥ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋಣ. ನೆನಪಿರ್ಲಿ, ಮೈಕ್ರೋಬ್ಸ್ ಯಾರು ಹೆಲ್ಪ್ ಮಾಡ್ತಾರೋ ಅವ್ರನ್ನೇ ಲೆಕ್ಕಕ್ಕೆ ಇಟ್ಕೊಂಡು ಈ ಚಾಪ್ಟರ್ ನಾವು ಮಾತಾಡ್ತಿರ್ಬೇಕು. sewage ಟ್ರೀಟ್ಮೆಂಟ್ ಅಲ್ಲಿ ಏನೇ ಬರೀಬಹುದು 5 ಮಾರ್ಕ್ಸ್. ಈಗ sewage ಟ್ರೀಟ್ಮೆಂಟ್ ಅಲ್ಲಿ ಒಂದೇದು sewage ಅಂದ್ರೆ ಅಂತ ಬರ್ಕೊಳ್ಳೋಣ. ಆಮೇಲೆ sewage ಟ್ರೀಟ್ಮೆಂಟ್ ಅಲ್ಲಿ ಏನು ಸ್ಟೆಪ್ಸ್ ಇದೆ ಅಂತ ಹೇಳೋಣ. ಫಸ್ಟ್ ಸ್ಟೆಪ್ ಪ್ರೈಮರಿ sewage ಟ್ರೀಟ್ಮೆಂಟ್ ಅಥವಾ ಫಿಸಿಕಲ್ ಸಪರೇಷನ್ ಅಲ್ಲಿ ಏನಾಗುತ್ತೆ ಅದನ್ನೊಂದು 3-4 ಸೆಂಟೆನ್ಸ್, 2-3 ಸೆಂಟೆನ್ಸ್ ಅಲ್ಲಿ ಬರೆಯೋಣ. ಆಮೇಲೆ ಸೆಕೆಂಡರಿ sewage ಟ್ರೀಟ್ಮೆಂಟ್ ಅಥವಾ ಬಯೋಲಾಜಿಕಲ್ ಸಪರೇಷನ್ ಅಲ್ಲಿ ಏನಾಗುತ್ತಲ್ಲ ಅದೊಂದು 3-4 ಸೆಂಟೆನ್ಸ್ ಅಲ್ಲಿ ಬರೆಯೋಣ. ಅದುವೇ ಹಾಗೇನೆ ಪ್ರೈಮರಿ ಸ್ಲೆಡ್ಜು ಅಥವಾ ಸೆಕೆಂಡರಿ ಸ್ಲೆಡ್ಜ್ ಅಥವಾ ಆಕ್ಟಿವೇಟೆಡ್ ಸ್ಲೆಡ್ಜು, ಇನಾಕ್ಯುಲಮ್ಮು, ಆಮೇಲೆ BOD, ಆಮೇಲೆ ಫ್ಲಾಕ್ಸ್, ಅವ್ರ ಬಗ್ಗೆನೂ ಅಂತೀವಿ ಮಾತಾಡ್ಕೊಂತ ಹೋಗೋಣ. ಎಲ್ಲೆಲ್ಲಿ ಸೂಟಬಲ್ ಆಗುತ್ತೋ ಅಲ್ಲಿ. ಸೊ ಇಷ್ಟನ್ನೇ ಹೇಳಿ ಲಾಸ್ಟ್ಗೆ ನಾವು sewage ವಾಟರ್ನ ನಾರ್ಮಲ್ ಹೆಲ್ದಿ ವಾಟರ್ ಮಾಡಿ ನಾರ್ಮಲ್ ವಾಟರ್ ಬಾಡಿಗೆ ಬಿಡತಕ್ಕಂಥ ಅಲ್ಲಿ ತನಕ ತಗೊಂಡು ಹೋಗೋಣ. ಓಕೆ, ಇಲ್ಲೇನು ಫಸ್ಟ್ ಏನ್ ಮಾಡೋಣ, sewage ಅಂತ ಬರೆಯೋಣ. sewage ಅಂತ ಏನು? ಇಟ್ ಈಸ್ ದ ಮುನ್ಸಿಪಲ್ ವೇಸ್ಟ್ ವಾಟರ್ ಜನರೇಟೆಡ್ ಇನ್ ಸಿಟೀಸ್ ಅಂಡ್ ಟೌನ್ಸ್ ವಿಚ್ included harmful or dangerous pathogens, food organic substance, waste organic substance, and also chemical toxic chemicals.
such a waste water is called sewage water ಅಂತ ಫಸ್ಟ್ ಡೆಫಿನೇಷನ್ ಹೇಳ್ಕೊಂಡ್ಬಿಡೋಣ. ಓಕೆ, ಹಾಗಾಗಿ ದ ಮುನ್ಸಿಪಲ್ ವೇಸ್ಟ್ ವಾಟರ್ ಜನರೇಟೆಡ್ ಇನ್ ಸಿಟೀಸ್ ಅಂಡ್ ಟೌನ್ಸ್ ದಟ್ ಕನ್ಸಿಸ್ಟ್ ಆಫ್ ಹಾರ್ಮ್ಫುಲ್ ಪ್ಯಾಥೋಜನ್ಸ್, ಟಾಕ್ಸಿಕ್ ಕೆಮಿಕಲ್ಸ್ ಅಂಡ್ ಫುಡ್ ರೆಸಿಡ್ಯೂಸ್ ಆರ್ ಆರ್ಗ್ಯಾನಿಕ್ ವೇಸ್ಟ್. ಸೊ ದಟ್ ಈಸ್ ಕಾಲ್ಡ್ sewage ವಾಟರ್ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ sewage ಟ್ರೀಟ್ಮೆಂಟ್. We can reuse this sewage waste water by recycling, so through a series of process. So that is called a sewage treatment. Sewage treatment it takes place in a sewage treatment plants, STP ಗಳಲ್ಲಿ ನಡೆಯುತ್ತೆ ಅಂತ ಹೇಳೋದು. The process of sewage treatment involved two important stages. That is the first stage, primary sewage treatment or physical separation. Second one sewage treatment, secondary sewage treatment ಅಥವಾ ಬಯಾಲಜಿಕಲ್ ಸಪರೇಷನ್. ಸೊ ಇಷ್ಟನ್ನ ಫಸ್ಟ್ ಹೆಡಿಂಗ್ ಅಲ್ಲೆಲ್ಲ ಹೇಳ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇಷ್ಟೆಲ್ಲವೂ ಕೂಡ ಸ್ಯೂಯೇಜ್ ಅಂದ್ರೆ ಒಂದು ಪಾಯಿಂಟ್ ಆಯ್ತು. ಆಮೇಲೆ ಅದರ ಎರಡು ಸ್ಟೆಪ್ಸ್ ಏನಂತ ಮಾತಾಡಿದ್ವಿ, ಮತ್ತೊಂದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪ್ರೈಮರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಅನ್ನು ಹೇಳ್ತಕ್ಕಂಥದ್ದು. ಸೊ ಪ್ರೈಮರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಅಥವಾ ಇದನ್ನ ಫಿಸಿಕಲ್ ಸಪರೇಷನ್ ಅಂತ ಕರೀತಾರಂತ. ಏನ್ ದೊಡ್ಡ ದೊಡ್ಡ ಚರಂಡಿಗಳು, ನದಿಗಳು ಉಪಾಧಿಯಲ್ಲಿ ಇರ್ತಿತ್ತು ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ಬಿಟ್ರೆ ಆ ನೀರೇನ್ ಬರ್ತಲ್ಲ ಸ್ಯೂಯೇಜ್ ವಾಟರ್, ಅದನ್ನೆಲ್ಲದೂ ಕೂಡ ಒಂದ್ ಕಡೆ ನಾವು ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡೋಕೆ ಮೊದ್ಲೇನೆ ಅದೇನ್ ಯಾವ್ಯಾವ ಏರಿಯಾದಿಂದ ಬರ್ತಾ ಇತ್ತೋ ಅಲ್ಲೇನೆ ಸೀಕ್ವೆನ್ಸಿಯಲ್ ಫಿಲ್ಟ್ರೇಷನ್ ಒಳಪಡಿಸ್ತೀವಿ. ಸೀಕ್ವೆನ್ಸಿಯಲ್ ಫಿಲ್ಟ್ರೇಷನ್ ಅಂದ್ರೆ ಸಪರೇಷನ್ ಆಫ್ ಫ್ಲೋಟಿಂಗ್ ಡೆಬ್ರೀಸ್, ಸಪರೇಷನ್ ಆಫ್ ಇನ್ಸಾಲ್ಯುಬಲ್ ಲಾರ್ಜ್ ಫ್ಲೋಟಿಂಗ್ ಡೆಬ್ರೀಸ್ ಆರ್ ಸಪರೇಟೆಡ್ ಥ್ರೂ ಎ ಸೀಕ್ವೆನ್ಸಿಯಲ್ ಫಿಲ್ಟ್ರೇಷನ್ ಯೂಸಿಂಗ್ ದ ಮೆಷಸ್ ಆಫ್ ಡಿಫರೆಂಟ್ ಗ್ರೇಡ್ಸ್. ಬೇರೆ ಬೇರೆ ಗ್ರೇಡಿನ ಮೆಶ್ಗಳನ್ನ ಅಂದಿವೆ ಬಳಸ್ಕೊಂತ ಚರಂಡಿಯಲ್ಲೇ ಬೇರೆ ಬೇರೆ ಹಂತದಲ್ಲಿ ಆ ಮೆಷಸ್ ಗಳನ್ನ ಹಾಕಂತ. ಸೊ ದೊಡ್ಡ ದೊಡ್ಡ ಡೆಬ್ರಿಸ್, ಫ್ಲೋಟಿಂಗ್ ವೇಸ್ಟ್ ಅನ್ನೆಲ್ಲ ಸಪರೇಟ್ ಮಾಡ್ತಕ್ಕಂಥ ಅಂತಾನೆ ಮೊದಲನೇದು. ಅದಕ್ಕೆ ಫಿಸಿಕಲ್ ಸಪರೇಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್ ಎರಡು ನಡೀತಿರುತ್ತೆ. ಸೊ ಫಿಲ್ಟ್ರೇಷನ್ ಸೆಡಿಮೆಂಟೇಷನ್ ಎರಡು ನಡೀತತ್ತೆ. ಫಿಲ್ಟ್ರೇಷನ್ ಅಲ್ಲಿ ಸೊ ಫ್ಲೋಟಿಂಗ್ ಡೆಬ್ರಿಸ್ ಆರ್ ಸಪರೇಟ್ ಔಟ್ ಬೈ ಯೂಸಿಂಗ್ ದ ಮೆಷಸ್ ಆಫ್ ಡಿಫರೆಂಟ್ ಗ್ರೇಡ್ಸ್ ಅಟ್ ಡಿಫರೆಂಟ್ ಸ್ಟೇಜಸ್. ಸೊ ದಟ್ ಪ್ರೋಸೆಸ್ ಕಾಲ್ಡ್ ಫಿಸಿಕಲ್ ಸಪರೇಷನ್ ಆರ್ ಸೀಕ್ವೆನ್ಸ್ ಸಪರೇಷನ್ ಅದು ನಡೆಯುತ್ತೆ ಅಂತ. ಎರಡನೇದು ಸೆಡಿಮೆಂಟೇಷನ್. ಇಲ್ಲಿ ಸೆಡಿಮೆಂಟೇಷನ್ ಆಫ್ಟರ್ ಸೀಕ್ವೆನ್ಸಿಯಲ್ ಸಪರೇಷನ್ ಫ್ಲೋಟಿಂಗ್ ಡೆಬ್ರಿಸ್ ಆರ್ ಸಪರೇಟ್ ಔಟ್ ಅಂಡ್ ನೆಕ್ಸ್ಟ್ ದಿಸ್ ವಾಟರ್ ಇಸ್ ಕಲೆಕ್ಟೆಡ್ ಅಂಡ್ ಸ್ಟೋರ್ಡ್ ಅನ್ಡಿಸ್ಟರ್ಬ್ ಸೊ ಇನ್ ಎ ಟ್ಯಾಂಕ್ ದಟ್ ಈಸ್ ಸೆಟ್ಲಿಂಗ್ ಟ್ಯಾಂಕ್. ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತೀವಿ. ವೇರ್ ದ ಇನ್ಸಾಲ್ಯುಬಲ್ ಪಾರ್ಟಿಕಲ್ಸ್ ಯಾರು ಇನ್ನೂ ಸಪರೇಟ್ ಬಂದಾರೋ ಸಪರೇಟ್ ಆಗದಂಗೆ ದೋಸ್ ಆರ್ ಅಲೋಡ್ ಟು ಸೆಟಲ್ ಡೌನ್ ಟು ದ ಬಾಟಮ್. ಅಲ್ಲಿ allowed to settle down to the bottom without a disturbance. So that settled mass, solid mass, that is called primary sludge. ಅದನ್ನ ಪ್ರೈಮರಿ ಸ್ಲಡ್ಜ್ ಅಂತ ಕರೀತಾರೆ. ಅಂಡ್ ಫ್ಲೋಟಿಂಗ್ ಲಿಕ್ವಿಡ್ ಇಸ್ ಕಾಲ್ಡ್ ಪ್ರೈಮರಿ ಎಫ್ಲುಯೆಂಟ್ ಅಂತ ಕರೀತಾರೆ. ಪ್ರೈಮರಿ ಸ್ಲಡ್ಜ್ ಇಟ್ ಈಸ್ ಯೂಸ್ಡ್ ಆಸ್ ಮ್ಯಾನ್ಯೂರ್ ಆರ್ ಫಾರ್ ಲ್ಯಾಂಡ್ ಫಿಲ್ಲಿಂಗ್ ಪರ್ಪಸ್. ಓಕೆ, ದಟ್ ಕನ್ಸಿಸ್ಟ್ ದ ಗ್ರಿಟ್. ಅದ್ರಿಗೆ ಸ್ಯಾಂಡ್ ಅಂಡ್ ಪೆಬಲ್ ಎಲ್ಲ ಸೇರಿರ್ತಕ್ಕಂಥ ಗ್ರಿಟ್ ಇರುತ್ತೆ. ಅದಕ್ಕೆ ಲ್ಯಾಂಡ್ ಫಿಲ್ಲಿಂಗ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಇರುತ್ತೆ. ಅದಕ್ಕೆ ಅದನ್ನ ಮ್ಯಾನ್ಯೂರ್ ಆಗಿ ಬಳಸ್ತಾರೆ ಪ್ರೈಮರಿ ಸ್ಲಡ್ಜ್ ಅನ್ನ. ನೆಕ್ಸ್ಟ್ ಫ್ಲೋಟಿಂಗ್ ಲಿಕ್ವಿಡ್ ಇಸ್ ಕಾಲ್ಡ್ ಪ್ರೈಮರಿ ಎಫ್ಲುಯೆಂಟ್. ಸೊ ದಟ್ ಪ್ರೈಮರಿ ಎಫ್ಲುಯೆಂಟ್ ಅಂತ ಸೂಪರ್ ನಾಟೆಂಟ್ ಅಂತ ಕರಿತೀವಿ. ಸೊ ಫ್ಲೋಟಿಂಗ್ ಸೂಪರ್ ನಾಟೆಂಟ್ ಇಸ್ ಕಾಲ್ಡ್ ಪ್ರೈಮರಿ ಎಫ್ಲುಯೆಂಟ್. ಈ ಪ್ರೈಮರಿ ಎಫ್ಲುಯೆಂಟ್ ಇಟ್ ಅಲೋಡ್ ಫಾರ್ ನೆಕ್ಸ್ಟ್ ಸ್ಟೆಪ್ ದಟ್ ಇಸ್ ಸೆಕೆಂಡರಿ ಸ್ಯೂಯೇಜ್ ಟ್ರೀಟ್ಮೆಂಟ್. ಸೆಕೆಂಡರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಗೆ ಕಳಿಸ್ಕೊಡ್ತಾರೆ. ಇನ್ನು ಸೆಕೆಂಡರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಹೆಡಿಂಗ್ ಅಲ್ಲಿ. ಸೆಕೆಂಡರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಅಥವಾ ಬ್ರಾಕೆಟ್ ಬಯಾಲಜಿಕಲ್ ಸಪರೇಷನ್ ಅಂತ ಕೂಡ ಹಾಕಬಹುದು. ಓಕೆ, ಸೊ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇನ್ ಸೆಕೆಂಡರಿ ಸ್ಯೂಯೇಜ್ ಟ್ರೀಟ್ಮೆಂಟ್ ದ ಪ್ರೈಮರಿ ಎಫ್ಲುಯೆಂಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ಅಗೈಟೇಷನ್ ಥ್ರೂ ಎ ಮಷಿನರಿ ಸಿಸ್ಟಮ್. It is that water is it is allowed, so it is allowed to the aeration tank. First the aeration tank ಗೆ ಕಳಿಸ್ಕೊಡ್ತಾರೆ. Primary effluent it allows to the aeration tank where this water is simply or gently agitated using a mechanical system. ದೊಡ್ಡ ವೀಲ್ಸ್ ಇರ್ತಾವ, ಅವೆಲ್ಲ ನೀರೊಳಗೆ ತಿರ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಿತ್ತು ಅಂತ. This agitation in order to increase the dissolved oxygen. Here air is forcefully administrated into the water in order to increase the dissolved oxygen in the water. Because of this the water enriched with the oxygen which helps in the increasing of the population of bacteria. So as the bacterial population it increases in the water body, that population of bacteria it deposit on the fungal filaments that are present in that water to form a mesh-like structure
Such meshes are called flocks. Those are called flocks. Okay. So ಈ ತರ ಫ್ಲಾಕ್ಸ್ ಫಾರ್ಮೇಶನ್ ಆಗ್ತವೆ. This process continued to reduce the BOD up to a definite level. Here air is pumped into this water during agitation, which enrich the water with a dissolved oxygen, which increases or vigorous growth of the bacteria to form flax. So this process continued till the BOD level reduced to the healthy or normal level anta helidvi. So after this, so BOD is biochemical oxygen demand. Biochemical oxygen demand, this is the amount of oxygen required to break down all the organic matter that present in 1 liter of water anta separate ವಿಷಯ ಬೇಕಾದ್ರೆ ಸಪರೇಟ್ BOD ಇಂದ ಸಪರೇಟ್ ಒಂದು ಮಾಸಿ ಕೇಳ್ತೀವಿ ಅದನ್ನ ಹೇಳಿ. ಓಕೆ. ಸೊ BOD ನಾರ್ಮಲ್ ರೇಟ್ ಬರೋ ತನಕ ಈ ಪ್ರೋಸೆಸ್ ಆಫ್ ಆಕ್ಸಿಜನ್ ಅನ್ನು ಪಂಪ್ ಮಾಡ್ತಕ್ಕಂಥದ್ದು ಈ ಫ್ಲಾಕ್ಸ್ ಫಾರ್ಮೇಶನ್ ಆಗೋದು ಕಂಟಿನ್ಯೂ ಆಗ್ತಿರುತ್ತೆ. So after this water allowed to the next chamber that is called a settlement tank. So ಅದಾದ್ಮೇಲೆ ನೆಕ್ಸ್ಟ್ ಸೆಟ್ಲ್ಮೆಂಟ್ ಟ್ಯಾಂಕ್ ಅಂತಕ್ಕಂಥ ಆ ಟ್ಯಾಂಕ್ ಈ ವಾಟರ್ ಕಳಿಸ್ಕೊಡ್ತಾರೆ. Where the water leaves for some time without a disturbance. Therefore the flocks, they allow to settle down to the bottom of the settling tank. The flocks settle down to the bottom of the settling tank to form a layer of solid settlement. That sedimentation that is formed due to the accumulation or sedimentation of these flocks is called secondary sludge or activated sludge. ಅದನ್ನ ಆಕ್ಟಿವೇಟೆಡ್ ಸ್ಲೆಡ್ಜ್ ಅಂತ ಕೂಡ ಕರೀತಾರೆ ಅಥವಾ ಸೆಕೆಂಡರಿ ಸ್ಲೆಡ್ಜ್ ಅಂತಲೂ ಅನ್ಬೋದು. ಈ ಸೆಕೆಂಡರಿ ಸ್ಲೆಡ್ಜ್ ಅಥವಾ ಆಕ್ಟಿವೇಟೆಡ್ ಸ್ಲೆಡ್ಜ್ ಏನಿದೆಯಲ್ಲ, ದಿಸ್ ಇಸ್ ಮೋರ್ ಯೂಸ್ಫುಲ್ ದ್ಯಾನ್ ದ ಪ್ರೈಮರಿ ಸ್ಲೆಡ್ಜ್ ಬಿಕಾಸ್ ಇಟ್ ಈಸ್ ಎನ್ರಿಚ್ಡ್ ವಿತ್ ಮೆಥನೋಜನ್ ಬ್ಯಾಕ್ಟೀರಿಯಾ. ಇದು ಮೆಥನೋಜನ್ ಬ್ಯಾಕ್ಟೀರಿಯಾ ಚೆನ್ನಾಗಿರ್ತಕ್ಕಂಥದ್ದು. ನಾವು ದ ಫ್ಲೋಟಿಂಗ್ ಲಿಕ್ವಿಡ್ ಇಸ್ ಕಾಲ್ಡ್ ಸೆಕೆಂಡರಿ ಎಫ್ಲುಯೆಂಟ್. ಈಗೇನ್ ಮೇಲ್ ತೇಲ್ತಾ ಇದ್ದಾರೆ ಸೆಕೆಂಡರಿ ಎಫ್ಲುಯೆಂಟ್, ಅಂಡ್ ದಟ್ ಸೆಕೆಂಡರಿ ಎಫ್ಲುಯೆಂಟ್ ಇಸ್ ರೆಡಿ ಟು ರಿಲೀಸ್ ಇನ್ ಟು ದ ನ್ಯಾಚುರಲ್ ವಾಟರ್ ಬಾಡಿ. ಅದನ್ನ ನ್ಯಾಚುರಲ್ ವಾಟರ್ ಬಾಡಿಗೆ ಬಿಟ್ಕೊಟ್ಬಿಡ್ತಾರೆ. ಈಗ ಚಂಡಿ ನೀರನ್ನ ಕೆರೆ ಹಳ್ಳ ಕೊಳ್ಳ ಏನ್ ಸುತ್ತ ಇದೋ ಅವಕ್ಕೆಲ್ಲ ಬಿಟ್ಕೊಡ್ಬೋದು, ಅಷ್ಟು ರೆಡಿ ಆಗಿದೆ. ಈಗ ಇನ್ನು ಕೆಳಗಡೆ ಸೆಟ್ಲ್ ಡೌನ್ ಆಗಿದೆಯಲ್ಲ ಆಕ್ಟಿವೇಟೆಡ್ ಸ್ಲಡ್ಜ್. ಈ ಆಕ್ಟಿವೇಟೆಡ್ ಸ್ಲಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಇಸ್ ಎನ್ರಿಚ್ ವಿತ್ ಮೆಥನೋಜನ್ ಬ್ಯಾಕ್ಟೀರಿಯಾ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳಿದೆ. ಅಂಡ್ ದಿಸ್ ಆಕ್ಟಿವೇಟೆಡ್ ಸ್ಲಡ್ಜ್ ಸೆಂಟ್ ಟು ದ ಅನಿರೋಬಿಕ್ ಟ್ಯಾಂಕ್ ಡೈಜೆಸ್ಟರ್. ಅನಿರೋಬಿಕ್ ಡೈಜೆಸ್ಟಿಂಗ್ ಟ್ಯಾಂಕ್ ಅಂತ ಅನಿರೋಬಿಕ್ ಡೈಜೆಸ್ಟರ್ ಟ್ಯಾಂಕ್ ಕಳಿಸ್ಕೊಡ್ತಾರೆ ಈ ಆಕ್ಟಿವೇಟೆಡ್ ಸ್ಲಡ್ಜ್ ಅನ್ನ. ವೇರ್ ಇಟ್ ಅಂಡರ್ಗೋಸ್ ಅನಿರೋಬಿಕ್ ರೆಸ್ಪಿರೇಷನ್ ಬೈ ಅನಿರೋಬಿಕ್ ಬ್ಯಾಕ್ಟೀರಿಯಾ. Where anaerobic bacteria they break down the cellulose material that present in organic matter to release the methane gas along with hydrogen sulfide, carbon dioxide, all together form the biogas. That is one of the good fuel inflammable gas, that is biogas. Hence activated sludge is very economically valued. It is a source of energy because it is used to produce the biogas. ಹಾಗೆ ಅದನ್ನ ಬಯೋಗ್ಯಾಸ್ ತಯಾರು ಮಾಡಕ್ಕೆ ಆಕ್ಟಿವೇಟೆಡ್ ಸ್ಲಡ್ಜ್ ಬಳಸ್ತಾರೆ. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ಕ್ವಶನ್ ಕೇಳ್ತೀವಿ ಹೇಳ್ಬೇಕಾಗತ್ತೆ ಎಥನೋಜನ್ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ. ಸೊ ದಿಸ್ ಈಸ್ ದ ವೇರಿಯಸ್ ಸ್ಟೆಪ್ಸ್ ದಟ್ ಇಲ್ಲಿ ನೋಡಿ CS ಟ್ರೀಟ್ಮೆಂಟ್ ಇವನ್ನ ಆರ್ಡರ್ಲಿ ಕರೆಕ್ಟ್ ಆಗಿ ಬರೀಬೇಕು. ಓಕೆ. ಸೊ ದಿಸ್ ಈಸ್ ದ 36th ಕ್ವಶನ್. ಸೊ ವಾಟ್ ನೆಕ್ಸ್ಟ್ ಇಲ್ಲಿ ಆನ್ ದಿ ವೇನೆ ಸೊ ಏನು ಸ್ಮಾಲ್ ಅಮೌಂಟ್ ಆಫ್ ಏನು ಈ ಇನಾಕ್ಯುಲಮ್ ಅಂತ ಕಳಿಸ್ವಿ. ಸೊ ಅದನ್ನ ಎನ್ರಿಚ್ಡ್ ವಿತ್ ದಿಸ್ ಅನಿರೋಬಿಕ್ ಬ್ಯಾಕ್ಟೀರಿಯಾ ಅಥವಾ ಈ ಬ್ಯಾಕ್ಟೀರಿಯಲ್ ಎನ್ರಿಚ್ ಇರ್ತಕ್ಕಂಥದ್ದನ್ನ ಮತ್ತೆ ಪ್ರೈಮರಿ ಟ್ಯಾಂಕಿಗೆ ಕಳ್ಸಿಕೊಡ್ತಾರೆ ಅಥವಾ ಫಿಸಿಕಲ್ ಸಪ್ರೇಷನ್ ಆಗಿರ್ತಾರೆ ಆ ಟ್ಯಾಂಕ್ ಕಳ್ಸಿಕೊಡ್ತಾರೆ. ಅಲ್ಲಿ ಬ್ಯಾಕ್ಟೀರಿಯಲ್ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅದನ್ನು ಹೇಳ್ಬೋದು. BOD ಮತ್ತೆ ಫ್ಲಾಕ್ಸ್ ಅನ್ನ ಕೇಳ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ. ಕೊನೆ ಕ್ವಶನ್ ಬಂದ್ಬಿಡಿದೆ ಮಾಡಿ. ಓಕೆ. ಕೊನೆ ಕ್ವಶನ್ 37th ಕ್ವಶನ್ ಏನಿದೆ, ಇದು ಅನದರ್ ಇಂಪಾರ್ಟೆಂಟ್ ಕ್ವಶನ್. ಡೆವಲಪ್ಮೆಂಟ್ ಆಫ್ ಇನ್ಸೆಕ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್. ಸೊ ಇನ್ಸೆಕ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಗಳನ್ನ ಬೆಳೀತಕ್ಕಂಥದ್ದು ಅಥವಾ ಅವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ರಲ್ಲಿ ರೆಡ್ಯೂಸ್ಡ್ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್. ನೋಡಿ, ಇನ್ಸೆಕ್ಟ್ ರೆಸಿಸ್ಟೆಂಟ್ ಕ್ರಾಪ್ ಗಳನ್ನ ತಯಾರು ಮಾಡೋದ್ರಿಂದ ಪೆಸ್ಟಿಸೈಡ್ಸ್ ಬಳಸೋದ್ರ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿದೆ. ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು BT ಕಾಟನ್. ಸೊ ಇದು ಕೂಡ ಮೋಸ್ಟ್ ಪ್ರಾಬಬಲ್ ಕ್ವಶನ್. ಸೊ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ BT ಕಾಟನ್ ಬಗ್ಗೆ. BT ಬಗ್ಗೆ ಬೇಕಷ್ಟು ಸರಿ ಒಂದ್ ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ತರದ ಗ್ರೇಡಿಂಗ್ ಕ್ವಶನ್ಸ್ ಕೇಳಕ್ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ, ಕೇಳ್ಕೊಳ್ಳಿ. ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ಸೊ ದಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಹ್ಯಾವ್ ರೆಡ್ಯೂಸ್ಡ್ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಅಂತಕ್ಕಂಥ ಸ್ಟೇಟ್ಮೆಂಟು. ಅಂದ್ರೆ ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅನ್ನ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅನ್ನ ತಯಾರು ಮಾಡೋದ್ರಿಂದ ಅಥವಾ ಆ ಪ್ಲಾಂಟ್ಸ್ ಅನ್ನು ಡೆವಲಪ್ ಆ ತರ ಪ್ಲಾಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಪೆಸ್ಟಿಸೈಡ್ಸ್ ಬಳಸೋದು ಕಡಿಮೆ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. BT ಕಾಟನ್ ಎಕ್ಸಾಂಪಲ್ ತಗೊಳ್ಳಿ ಅಂತ ಹೇಳಿದ್ದಾರೆ.
ಸೊ ಅದಕ್ಕಾಗಿ ಬಹಳಷ್ಟು ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳೋಣ. ರೆಡಿ ಏನಪ್ಪ? ಏನ್ ಇದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಯೂಸ್ ಆಫ್ ಕೆಮಿಕಲ್ pesticides is very dangerous because they disturb the health of the soil. They disturb the health of the soil by killing all useful microorganisms that are present in the soil. ಅಲ್ಲೆಲ್ಲ ಬೇಕಾಷ್ಟು ಬಯೋ ಫರ್ಟಿಲೈಸರ್ಸ್ ಇದ್ದಾರೆ ಅಂತವು, ಮತ್ತು ಹೊರಗಡೆ ಬಯೋ ಕಂಟ್ರೋಲಿಂಗ್ ಏಜೆಂಟ್ಸ್ ಇದ್ದಾರೆ, ಎಕೋ ಫ್ರೆಂಡ್ಲಿ ಸ್ಪೀಸೀಸ್ ಇದಾವೆ, ಅವೆಲ್ಲವೂ ನಾಶ ಆಗ್ತವೆ ಪೆಸ್ಟಿಸೈಡ್ಸ್ ಅನ್ನ ಮತ್ತು ಫರ್ಟಿಲೈಸರ್ ಬಳಸೋದ್ರಿಂದ. ಅದಕ್ಕಾಗಿ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇಸ್ not a healthy way to maintain the healthy ecosystem. ಅದಕ್ಕಾಗಿ we have to take scientific measures to reduce, minimize the use of pesticides. In this direction, this development of pest resistant plants is one of the most best method in our biological system. ಸೊ ಏನಿಲ್ಲ, ಈ ತರ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಥವಾ ಕ್ರಾಪ್ ಅಂತ ತಯಾರು ಮಾಡೋದು ಹೆಂಗೆ? ಬಂದಿರೋ ಪೆಸ್ಟ್ಗಳು, ದೋಸ್ ಇನ್ಸೆಕ್ಟ್ಸ್ ವಿಚ್ ಫೀಡ್ ಆನ್ ಅವರ್ ಕ್ರಾಪ್ ಆರ್ ಕಾಲ್ಡ್ ಪೆಸ್ಟ್. ಆಲ್ ದ ಇನ್ಸೆಕ್ಟ್ಸ್ ದಟ್ ಫೀಡ್ ಆನ್ ಅವರ್ ಕ್ರಾಪ್ ಆರ್ ಟುಗೆದರ್ ಕಾಲ್ಡ್ ಪೆಸ್ಟ್. ನಮ್ಮ ಬೆಳೆನ ಯಾವ್ಯಾವ ಹುಳುಗಳು ತಿಂತವೋ, ಕೀಟಗಳು ತಿಂತವೋ, ಅವೆಲ್ಲ ಬೀಟಲ್ಸ್ಗಳು, ಇನ್ಸೆಕ್ಟ್ಸ್ಗಳು, ಮಾತ್ಗಳು, ಬಟರ್ಫ್ಲೈಗಳು, ಅವೆಲ್ಲವೂ ಸೇರಿಸಿ ಪೆಸ್ಟ್ ಅಂತ ಕರೆದಿರೋದು. ಓಕೆ, ಈ PESTS ಪೆಸ್ಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಂತ ತಯಾರು ಮಾಡಿದೆ ಅತ್ಯುತ್ತಮ ವಿಧಾನ. ಅದು ನಮ್ಮ ಬಯೋಟೆಕ್ನಾಲಜಿಯಲ್ಲಿ, ರಿಕಮೆಂಡೇಷನ್ ಟೆಕ್ನಾಲಜಿಯಲ್ಲಿ ಅಲ್ಲ ಅಥವಾ ಅಪ್ಲಿಕೇಶನ್ ಬಯೋಟೆಕ್ನಾಲಜಿ ಒಳಗಡೆ ಇದ್ರ ಬಗ್ಗೆ ಬಹಳ ಡಿಸ್ಕಷನ್ ಇದೆ. ಓಕೆ, ಈ ಕ್ವಶನ್ ನಾವೇನ್ ಬರೀಬಹುದು 5 ಮಾರ್ಕ್ಸ್ ಅಷ್ಟನ್ನ ಡಿಸ್ಕಸ್ ಮಾಡ್ತೀನಿ ನಾನೀಗ. ಸೊ ಬನ್ನಿ ನೇರವಾಗಿ ಇದ್ರೊಳಗಡೆ ಎಂಟ್ರಿ ಆದ್ರೆ, ಸೊ ದಯವಿಟ್ಟು ನಾವು ತಿಳ್ಕೊಬೇಕಾದ್ರೆ BT ಬಗ್ಗೆ. ಓಕೆ, ಸಾಯಿಲ್ ಡ್ವೆಲ್ಲಿಂಗ್ ಬ್ಯಾಕ್ಟೀರಿಯಾ ದಟ್ ಇಸ್ ಅ ಬ್ಯಾಸಿಲಸ್ ತುರಿಂಜಿಯನ್ಸಿಸ್. ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಬ್ಯಾಕ್ಟೀರಿಯಾ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರಲಿ ನಿಮಗೆ. ಈ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಬ್ಯಾಕ್ಟೀರಿಯಾ, ಸೊ ಇಟ್ ಈಸ್ ಒನ್ ಆಫ್ ದ ಸಾಯಿಲ್ ಡ್ವೆಲ್ಲಿಂಗ್ ಬ್ಯಾಕ್ಟೀರಿಯಾ. So this bacteria, Bacillus thuringiensis bacteria, it has a certain special kind of genes. Those are called cry genes. ಇದರೊಳಗಡೆ ಕ್ರೈ ಜೀನ್ಸ್ ಅಂತ ಇದಾವೆ. ಓಕೆ, those cry genes. ಈ ಕ್ರೈ ಜೀನ್ಸ್ ಗಳು ಯಾವ ವಿಧ ಅಂತ ಹೇಳ್ಬಿಡ್ತೇನೆ. ಒಂದು ಫಸ್ಟ್ AB, ಆಮೇಲೆ ಸೆಕೆಂಡ್ AB, ಆಮೇಲೆ ಫಸ್ಟ್ AC. ಇವನ್ನ ಕರೆಕ್ಟ್ ಆಗಿ ಬಿಟ್ಕೊಳ್ಳೋಣ. ಫಸ್ಟ್ AB, ಸೆಕೆಂಡ್ AB, ಫಸ್ಟ್ AC, ಇವನ್ನ ಸರಿ ಬಿಟ್ಕೊಳ್ಳೋಣ. ಸೊ ಈ ತರ ಕೆಲವು ಕ್ರೈ ಜೀನ್ಸ್ ಇದಾವೆ ಇದ್ರೊಳಗಡೆ. ದಿ ಜೀನ್ಸ್ ನಮಗೆಲ್ಲ ಗೊತ್ತಿದೆ. ಜೀನ್ಸ್ ಅಂದ್ರೆ DNA, DNA ಇಂದ RNA, RNA ಇಂದ ಪ್ರೋಟೀನ್ ಅಂತ ಗೊತ್ತಿದೆ ಸೆಂಟ್ರಲ್ ಡಾಗ್ಮಾ ಪ್ರಕಾರ. ದಟ್ ಮೀನ್ಸ್ ದೀಸ್ ಜೀನ್ಸ್ ಕೋಡ್ ಫಾರ್ ಪ್ರೋಟೀನ್ಸ್. ಜೀನ್ಸ್ ಇವೆಲ್ಲ ಕೂಡ ಪ್ರೋಟೀನ್ ಕೋಡ್ ಮಾಡ್ತವೆ. ಅದು ಪರ್ಟಿಕ್ಯುಲರ್ ಪ್ರೋಟೀನ್ ಅನ್ನು ಕೋಡ್ ಮಾಡ್ತವೆ, ಪ್ರೋಟೀನ್ ತಯಾರು ಮಾಡ್ತವೆ. ದಟ್ ಈಸ್ ಕಾಲ್ಡ್ ಸೊ ಏನು ಕ್ರೈ ಪ್ರೋಟೀನ್ಸ್. ಇವನ್ ದ ಪ್ರೋಟೀನ್ಸ್ ದಟ್ ಆರ್ ಕೋಡೆಡ್ ಬೈ ಕ್ರೈ ಜೀನ್ಸ್ ಆರ್ ಕಾಲ್ಡ್ ಕ್ರೈ ಪ್ರೋಟೀನ್ಸ್. ಆ ಕ್ರೈ ಪ್ರೋಟೀನ್ಸ್. ಬಟ್ ಈ ಪ್ರೋಟೀನ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ದೀಸ್ ಪ್ರೋಟೀನ್ಸ್ ಆರ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ಸ್. These proteins are insecticidal proteins. That means they kill the insects. They kill the certain particular insects. Especially so coleoptiles, so ಆಮೇಲೆ ಲೆಪಿಡಾಪ್ಟರನ್ಸ್, ಡಿಪ್ಟೆರನ್ಸ್. ಸೊ ಈ ಕೋಲಿಯೋಪ್ಟೈಲ್ಸ್ ಇದಾವೆ, ಲೆಪಿಡಾಪ್ಟರಸ್ ಇದಾವೆ, ಮತ್ತೆ ಡಿಪ್ಟೆರನ್ಸ್ ಇದಾವೆ. ಈ ತರ ಬ್ಯಾಕ್ಟೀರಿಯಾಗಳನ್ನ ಅಥವಾ ಇನ್ಸೆಕ್ಟ್ಸ್ ಗಳನ್ನ ಕಿಲ್ ಮಾಡ್ತವೆ ಈ ಕ್ರೈ ಪ್ರೋಟೀನ್ಸ್. Therefore, cry proteins can be used as very good tool to control these pests. ಸೊ ಈ ಪೆಸ್ಟ್ ಬಳಸಕ್ಕೆ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಇಂದ ತಯಾರಾಗ್ತಕ್ಕಂಥ ಕ್ರೈ ಪ್ರೋಟೀನ್ಸ್ ಇದಾವಲ್ಲ, ಅವನ್ನ ಬಳಸೋದು ತುಂಬಾ ಅನುಕೂಲ ಆಗಕ್ಕೆ. ಇವರೆಲ್ಲ ಲೆಪಿಡಾಪ್ಟರನ್ಸ್ ಆಗಲಿ, ಕೋಲಿಯೋಪ್ಟರನ್ಸ್ ಆಗಲಿ, ಡಿಪ್ಟೆರನ್ಸ್ ಆಗಲಿ ಕಂಟ್ರೋಲ್ ಮಾಡಬಹುದು. ಸೊ ಅದಕ್ಕೆ ಕಂಟ್ರೋಲ್ ಮಾಡಕ್ಕೆ ಇವನ್ನ ನಾವು ಬಳಸ್ತಾ ಇದೀವಿ ಇವತ್ತಿನ ಕಾಲದಲ್ಲಿ. ಹೇಗೆ ಬಳಸ್ತಂದ್ರೆ ಬಯೋಟೆಕ್ನಾಲಜಿ ಮೂಲಕ. ಅದೇ ಹಾಗಂದ್ರೆ ಏನ್ ಪರ್ಟಿಕ್ಯುಲರ್ ಜೀನ್ಸ್ ಇದವಲ್ಲ ಕ್ರೈ ಜೀನ್ಸ್, ಈ ಕ್ರೈ ಜೀನ್ಸ್ ಅನ್ನೇ ನಾವು ನಮ್ಮ ರಿಕಮೆಂಡೇಷನ್ ಟೆಕ್ನಾಲಜಿಯಿಂದ ಸೊ ನೇರ ಪ್ಲಾಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಧ್ಯದಲ್ಲಿ ಇವು ಸಾಶೆ ಸಿಕ್ತಿದ್ವು. ಈ ಕ್ರೈ ಜೀನ್ಸ್ ಅನ್ನ ನಾವು ಸಾಲಿಡ್ ಪೌಡರ್ ರೂಪದಲ್ಲಿ, ಸಾಶೆ ರೂಪದಲ್ಲಿ ಸಿಕ್ತಿದ್ವು. ಅವನ್ನ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಆಮನೋಗಿ ಸ್ಪ್ರೇ ಮಾಡ್ತಿದ್ವಿ ನಮ್ಮ ಪ್ಲಾಂಟ್ಸ್ ಗಳ ಮೇಲೆ. ಸೊ ಈ ತರ ಬೇಕಷ್ಟು ಏನು BT, ಇವನ್ನೆಲ್ಲ BT ಪ್ಲಾಂಟ್ಸ್ ಅಂತೆಲ್ಲ ಕರಿತಾರೆ. BT ಕಾಟನ್, ಹಂಗೆ BT ಟೊಮೆಟೊ, ಹಾಗೆ BT ಜಾತಿಯಲ್ಲಿ ಬೇಕಷ್ಟು ಈ ಪ್ಲಾಂಟ್ಸ್ ಅನ್ನು ಇವತ್ತು ನಾವು ತಯಾರು ಮಾಡಿದ್ವಿ. BT ಕಾರ್ನ್ ಇದೆ, BT ರೈಸ್ ಇದೆ, BT ಕಾಟನ್ ಇದೆ, BT ಟೊಮೆಟೊ ಇದೆ. ಇವೆಲ್ಲವೂ ಕೂಡ ಈ BT ಜೀನ್ಸ್ ಅನ್ನ ಸೇರಿಸಿರ್ತಕ್ಕಂಥವು. ಓಕೆ, ಸೊ ಮೊದಲು ಸ್ಪ್ರೇ ಮಾಡ್ತಿದ್ವಿ. ಬಟ್ ಇವಾಗ BT ಜೀನ್ಸ್ ಅನ್ನ ಆ ಪ್ಲಾಂಟ್ ಗೆನೆ ಇನ್ಕಾರ್ಪೊರೇಟ್ ಮಾಡ್ಬಿಟ್ಟಿದೀವಿ. ಹಾಗಾಗಿ ಅದ್ರೊಳಗಡೆ ಆ ಜೀನ್ ಇಂದ ಆರಿಂದ ಪ್ರೋಟೀನ್ ತಯಾರಿಗೆ, ಪ್ರೋಟೀನ್ ತಿನ್ಬಿಟ್ರೆ ಅಥವಾ ಪ್ಲಾಂಟ್ಸ್ ಯಾವುದೇ ಪಾರ್ಟ್ ಅನ್ನು ತಿಂದ್ರೆ ಇನ್ಸೆಕ್ಟ್ಸ್ ಸತ್ತೋಗ್ಬಿಡ್ತವೆ. ಸೊ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅದೇನು ಕ್ರೈ ಪ್ರೋಟೀನ್ ತಯಾರಾಗತ್ತೆ ಅಂತೀವಲ್ವಾ, ಆ ಕ್ರೈ ಪ್ರೋಟೀನ್
ಆ ಬ್ಯಾಕ್ಟೀರಿಯಾಗಳನ್ನ ಯಾಕೆ ಸಾಯಿಸಲ್ಲ, ಬ್ಯಾಸಿಲಸ್ ತುರಿಂಜಿಸಿಸ್ನೇ ಸಾಯಿಸ್ಬಿಡ್ಬೋದಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ನಾನೀಗ ಎಕ್ಸಾಮ್ ಬರೆಯೋದಕ್ಕಿಂತ ಮೊದಲು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಏನು ಆಕ್ಚುಯಲ್ ಪ್ರೋಸೆಸ್ ನಡೀತಂತ. ಸೊ ಈಗ ಏನೋ ಕ್ರೈ ಪ್ರೋಟೀನು ಬ್ಯಾಸಿಲಸ್ ತುರಿಂಜಿಸಿಸ್ನ ಯಾಕೆ ಸಾಯಿಸಕ್ಕಾಗಲ್ಲ ಅಂದ್ರೆ, ಕ್ರೈ ಪ್ರೋಟೀನು ಬ್ಯಾಸಿಲಸ್ ತುರಿಂಜಿಸಿಸ್ ಅಲ್ಲಿ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ಇಟ್ ಸ್ಟೋರ್ಡ್ ಇನ್ ದ ಫಾರ್ಮ್ ಕ್ರಿಸ್ಟಲೈನ್ ಫಾರಮ್ ವಿಚ್ ಇಸ್ ಇನ್ಆಕ್ಟಿವ್, ವಿಚ್ ಇಸ್ ಏನೋ ಪ್ರೋಟಾಕ್ಸಿನ್ ಅಂತೀವಿ. ಅದನ್ನ ಪ್ರೋಟಾಕ್ಸಿನ್ ಅಂದ್ರೆ ಟಾಕ್ಸಿನ್ ಹಾಕಿದ ಮೊದಲನೇ ಹಂತದಲ್ಲಿ ಇರುತ್ತಿದ್ದು, ದಟ್ ಇಸ್ ಇನ್ಆಕ್ಟಿವೇಟೆಡ್ ಸ್ಟೇಜ್. ಯಾಕೆ ಹಂಗೆ ಇನ್ಆಕ್ಟಿವ್ ಆಗಿದೆ ಅಥವಾ ಪ್ರೋಟಾಕ್ಸಿನ್ ಆಗಿದೆ ಅಂದ್ರೆ, ಇಟ್ ಬಿಕಮ್ಸ್ ಅ ಟಾಕ್ಸಿಕ್ ಓನ್ಲಿ ವೆನ್ ಇಟ್ ಅಕ್ಕರ್ ಅಟ್ ಇಟ್ ಎಂಟರ್ಸ್ ಇಂಟು ದ pH ಏನು ಆಲ್ಕಲೈನ್ pH ಕಂಡೀಷನ್. ಆಲ್ಕಲೈನ್ pH ಕಂಡೀಷನ್ ನಲ್ಲಿ ಸಿಕ್ಕರೆ ಮಾತ್ರ ಇದು ಆಕ್ಟಿವೇಟ್ ಆಗುತ್ತೆ, ಇಲ್ಲಾಂದ್ರೆ ಇದು ಇನ್ಆಕ್ಟಿವೇಟ್ ಸ್ಟೇಜ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ಇನ್ ಬ್ಯಾಕ್ಟೀರಿಯಲ್ ಗಟ್ ಆರ್ ಇನ್ ದ ಬ್ಯಾಕ್ಟೀರಿಯಲ್ ಬಾಡಿ ದೇರ್ ಈಸ್ ನೋ ಆಲ್ಕಲೈನ್ pH ಕಂಡೀಷನ್. ಬ್ಯಾಸಿಲಸ್ ತುರಿಂಜಿಸಿಸ್ ಅಲ್ಲಿ ಆಲ್ಕಲೈನ್ pH ಕಂಡೀಷನ್ ಇಲ್ಲ. ಹಾಗಾಗಿ ಆಲ್ಕಲೈನ್ pH ಕಂಡೀಷನ್ ಇಲ್ಲದೆ ಇರೋದ್ರಿಂದ ಅದು ಇನ್ಆಕ್ಟಿವ್ ಆಗಿ ಪ್ರೋಟಾಕ್ಸಿನ್ ಆಗಿ ಉಳ್ಕೊಂಡಿರುತ್ತೆ. ದಟ್ ಇಸ್ ಇಟ್ ನೆವರ್ ಕಿಲ್ಸ್ ದ ಬ್ಯಾಸಿಲಸ್ ತುರಿಂಜಿಸಿಸ್. ಆಯ್ತಲ್ಲ. ಸೊ ಈ ಒಂದು ಪ್ರೋಟೀನ್ ಸಪೋಸ್ ಇಟ್ ಎಂಟರ್ ಇಂಟು ದ ಪೆಸ್ಟ್ ಬಾಡಿ ಆರ್ ಅದರ್ ಆರ್ಗ್ಯಾನಿಸಮ್ಸ್ ಬಾಡಿ, ಗಟ್ ಆಫ್ ದ ಇನ್ಸೆಕ್ಟ್ಸ್, ನಮ್ಮ ಏನ್ ಲೆಪಡಾಪ್ಟರನ್ಸೋ ಕೋಲಿಯಾಪ್ಟರನ್ಸೋ ಡಿಪ್ಟರನ್ಸ್ ಅಂದ್ವಲ್ಲ, ಆ ಇನ್ಸೆಕ್ಟ್ಸ್ ನ ಗಟ್ ರೀಜನ್ ಏನಾದ್ರು ಇದು ಟಾಕ್ಸಿನ್ ಹೋಯ್ತು ಅಂದ್ರೆ, ಸೊ ವೇರ್ ಇಟ್ ವಿಲ್ ಗೆಟ್ ದ alkaline pH condition. So as soon as it reach the alkaline pH condition, it activated into toxin. ಇದು ಟಾಕ್ಸಿನ್ ಕನ್ವರ್ಟ್ ಆಗಿ ಪ್ರೋಟಾಕ್ಸಿನ್ ಟಾಕ್ಸಿನ್ ಆಗಿಬಿಡುತ್ತೆ. Immediately it begins to kill the epithelial cells of the gut region and makes the pores in all the directions of the gut. So it puncture, ಇಡೀ ಗಟ್ ಪಂಚರ್ ಮಾಡಿ ಇಟ್ಬಿಡುತ್ತೆ. Hence it results in the swelling of gut. ಅದು ಸ್ವೆಲ್ಲಿಂಗ್ ಆಗುತ್ತೆ. Therefore the insect stops the feeding. So there the insects is died of starvation and diarrhea. ಸೊ ಅದು ಡಯೇರಿಯಾ ಆಗ್ಬಿಟ್ಟು ಮತ್ತೆ ಸ್ಟಾರ್ವೇಷನ್, ಹಸಿವಿನಿಂದ ಸತ್ತು ಹೋಗ್ಬಿಡುತ್ತೆ. ಸೊ ಈ ಒಂದು ಟೆಕ್ನಿಕ್ ಅನ್ನ ನಾವಿಲ್ಲಿ ತುಂಬಾ ಎಫೆಕ್ಟಿವ್ ಬಳಸ್ಕೊಂಡಿರ್ತಕ್ಕಂಥದ್ದು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಂತ ತಯಾರು ಮಾಡಕ್ಕೆ. ಸೊ ಅದರಲ್ಲಿ BT ಕಾಟನ್ ಅಲ್ಲಿ ಏನ್ ಮಾಡಿವಿ ಅಂತ, BT ಕಾಟನ್ ಅಲ್ಲಿ ಈ BT ಜೀನ್ಸ್ ಏನಿದೆಯೋ, ಸೊ ಏನು ಫಸ್ಟ್ AB, ಸೆಕೆಂಡ್ AB, ಫಸ್ಟ್ AC ಇದೆಯಲ್ಲ, ಈ ತರ ಜೀನ್ಸ್ ಅನ್ನ ನಾವೀಗ ರಿಕಮೆಂಡೇಶನ್ ಟೆಕ್ನಾಲಜಿಯಿಂದ BT ಕಾಟನ್ ಗೆ ಸೇರಿಸಿದೀವಿ ಹತ್ತಿ ಗಿಡಕ್ಕೆ. ಆ BT ಕಾಟನ್ ಅಲ್ಲಿ ಈ ಜೀನ್ಸ್ ಏನಿದೆಯೋ ಇದು ಕ್ರೈ ಪ್ರೋಟೀನ್ಸ್ ಅನ್ನ ತಯಾರು ಮಾಡ್ತದೆ. ಈ ಕ್ರೈ ಪ್ರೋಟೀನ್ಸ್ ಇರ್ತಕ್ಕಂತ ಪಾರ್ಟ್ ಅನ್ನ ಯಾವುದೇ ನಮ್ಮ ಇನ್ಸೆಕ್ಟ್ಸ್, ಎಸ್ಪೆಷಲಿ ಅದರಾಗೆ ಕಾಟನ್ ಬೋರರ್ ಬರ್ತದೆ. ಓಕೆ, ಸೊ ಕಾಟನ್ ಬೋರರ್, ಓಕೆ, ಈ ಕಾಟನ್ ಬೋರರ್ ಬರ್ತದೆ. ಓಕೆ, ಹಾಗೇನೆ ಕಾಟನ್ ಬಾಲ್ ವರ್ಮ್ ಬರ್ತದೆ ನೋಡಿ, ಕಾಟನ್ ಬಾಲ್ ವರ್ಮು. ಸೊ ಕಾಟನ್ ಬಾಲ್ ವರ್ಮ್ ಇವೆರಡು ಬಹಳಷ್ಟು ನಮ್ಮ ಕಾಟನ್ ಈಲ್ಡ್ ಅನ್ನ, ಹತ್ತಿಯನ್ನು ಬಹಳಷ್ಟು ನಾಶ ಮಾಡ್ಬಿಡ್ತವೆ, ನಮ್ಮ ಈಲ್ಡ್ ಅನ್ನು ಅಗಾಧ ಕಡಿಮೆ ಮಾಡ್ತವೆ. ಕಾಟನ್ ಬೋರರ್ ಮತ್ತೆ ಕಾಟನ್ ಬಾಲ್ ವರ್ಮು ಇವನ್ನ ನಾಶ ಮಾಡಕ್ಕೆ ನಮ್ಮ ಕ್ರೈ ಪ್ರೋಟೀನ್ ಅನ್ನು ಇವತ್ತು ಬಳಸ್ತಾ ಇದ್ದೀವಿ, ನೆನಪಿರ್ಲಿ. ಓಕೆ, ಸೊ ಓಕೆ, ಕಾಟನ್ ಬೋರರ್, ಕಾಟನ್ ಬಾಲ್ ವರ್ಮ್. ಒಂದ್ಸೇನ್ ಇಲ್ಲೂ ಕೂಡ ನೀವು ಬಹಳ ಕೇರ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಕ್ರೈ ಜೀನ್ಸ್ ಅಲ್ಲಿ ಕ್ರೈ ಫಸ್ಟ್ AB ಮಾತ್ರ ಒಂದ್ ಗುಂಪಿ ತಗೋಬೇಕು, ಇವರಿಬ್ರು ಒಂದ್ ಗುಂಪಿ ತಗೋಬೇಕು. ಅದಕ್ಕೆ ನಾನು ಆರ್ಡರ್ ಬರ್ದಿರೋದು. ಇಲ್ಲಿ ಕ್ರೈ ಫಸ್ಟ್ AB ಇಟ್ ಕೋಡ್ಸ್ ಫಾರ್ ದ ಪ್ರೋಟೀನ್ that cry protein can kill this corn borer. Okay, so ಇದು ಕಾಟನ್ ಬೋರರ್ ಅಂದ್ರೆ ಕಾರ್ನ್ ಬೋರರ್ ಅಂತ ಇನ್ನೂ ಒಳ್ಳೆ ಪದ ಆಗುತ್ತೆ, ಕಾರ್ನ್ ಬೋರರ್. The corn borers are killed by the cry proteins that is coded by cry gene first AB. cry gene first AB ಏನ್ ಕೋಡ್ ಮಾಡ್ತಾ ಆ ಪ್ರೋಟೀನು ಕಾರ್ನ್ ಬೋರರ್ ನ ನಾಶ ಮಾಡುತ್ತೆ. And the cry protein that is coded by second AB and first AC, that cry protein can kill the cotton bollworms. So ಇದು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. In this way this ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಥವಾ ಪೆಸ್ಟಿಸೈಡ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಈ ತರ ಮಾಡ್ಬಿಟ್ರೆ ಅವಾಗ ಈ ಗಿಡಕ್ಕೆ ಯಾವ ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ, ಪೆಸ್ಟಿಸೈಡ್ಸ್ ಅನ್ನು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದ್ರೊಳಗೆ ಜೀನ್ಸ್ ಪ್ರೋಟೀನ್ ತಗೊಂಡ್ಬಿಡ್ತಾ, ಪ್ರೋಟೀನ್ ಯಾವ ಇನ್ಸೆಕ್ಟ್ಸ್ ಬಂದು ತಿಂದ್ರೆ ಅಲ್ಲೇ ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ನಾವು ಪೆಸ್ಟಿಸೈಡ್ಸ್ ಅನ್ನು ಬಳಸೋದನ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ಹೇಳ್ಬೇಕು. ಲಾಸ್ಟ್ ಇಂದ ನೀವು ಸಪೋರ್ಟ್ ಮಾಡೋಕೆ ಆ ಸ್ಟೇಟ್ಮೆಂಟ್. ದೇರ್ಫೋರ್ ಸೊ ಇಟ್ ಈಸ್ ಬೆಟರ್ ಟು ಡೆವಲಪ್ ದ ಏನು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಟು ಅವಾಯ್ಡ್ ಆರ್ ಮಿನಿಮೈಸ್ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಅನ್ನೋದನ್ನ ನೀವು ಹೇಳ್ಬೇಕು. ಸೊ ಇವನ್ನ ಸ್ಟೆಪ್ ವೈಸ್ ಅನ್ನು ಹೇಳಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅದನ್ನ ಆರ್ಡರ್ ಬರೀರಿ. ಈಗ ನನ್ನ ಟೈಮ್ ಆಗ್ತಾ ಇದೆ ನನ್ನ ವಿಡಿಯೋಕ್ಕೆ, ಸೊ ಅದಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ. ವೆರಿ ಗುಡ್ ಫ್ರೆಂಡ್ಸ್, ಇವತ್ತು ನಾವು ಒಳ್ಳೊಳ್ಳೆ ವಿಷಯಗಳನ್ನು ಡಿಸ್ಕಸ್ ಮಾಡಿವಿ.
ವೆರಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಡೆಲ್ ಪೇಪರ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಮಾಡೆಲ್ ಪೇಪರ್ ಇಷ್ಟೇ ಸಿನ್ಸಿಯರ್ ಆಗಿ ಕೇಳಿ. ಈಗ ಇದು 2ನೇ ಮಾಡೆಲ್ ಪೇಪರ್ ಮುಗೀತು. ನೆಕ್ಸ್ಟ್ ಹೋಗೋ ಮಾಡೆಲ್ ಪೇಪರ್ ಹಾಗೆ ಇರುತ್ತೆ. ಸುಮಾರು 5 ಮಾಡೆಲ್ ಪೇಪರ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಪದೇ ಪದೇ ಅವನ್ನ ನೀವು ಹಾಕೊಂಡು ಕೇಳೋದ್ರಿಂದ ಯಾರು ಕೂಡ ಎಂಥವ್ರು ಕೂಡ ಪಾಸ್ ಆಗ್ಬೋದು. ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಇದ್ರ ಜೊತೆಗೆ ಮತ್ತೆ ಅಡಿಷನಲ್ ಬುಕ್ ನಿಮ್ಮಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ದಾರೆ, ಏನ್ ನಿಮ್ಗೆ ಗೊತ್ತಿದೆ ಎಲ್ಲವೂ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಡಿಪೆಂಡ್ ಆಗೋದಲ್ಲ, ಯಾವ್ದ್ರ ಮೇಲೆ ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ, ನಿಮ್ಮ ಸ್ವಂತಿಕೆ ಇರಲಿ. ಹಾಗೇನೆ ಯಾರಾದ್ರೂ ಎಕ್ಸ್ಟ್ರಾ ಅಟೆಂಡ್ ಮಾಡೋದಾದ್ರೆ ಕ್ವಶನ್ಸ್ ಅನ್ನ ಚಾಯ್ಸ್ ಅಟೆಂಡ್ ಮಾಡೋದು, ದಯವಿಟ್ಟು ನಿಮ್ಗೆ ಏನ್ ಫಸ್ಟ್ ಅಟೆಂಡ್ ಮಾಡೋಕೆ ಅದು ಮಾಡಿಬಿಡಿ. ಆಮೇಲೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಆಮೇಲೆ ಅಟೆಂಡ್ ಮಾಡ್ಕೊಳ್ಳೋರಂತೆ. ಓಕೆ ರೈಟ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.